ನೀವಾ ಅಲ್ಲಾನು ನಿನ್ನ ಪ್ರಾರ್ಥನೆಯನ್ನು ಸಲ್ಲಿಸಿಬಿಟ್ಟೆ ನೀವ. ಏನದು ಸ್ವಾಮಿ? ಮೋತಿ ತಾಲಾಬ್ ನಡುವೆ ಕಮಲವೊಂದರ ಮೇಲೆ ಮಗು ಮಲಗಿತ್ತೆಂದರೆ ನೀನು ನಂಬುವಿಯಾ ನೀವ? ಹೇಗೆ ನಂಬಲಿ ಸ್ವಾಮಿ? ಆಹಾ, ನಿಜವಾಗಿಯೂ ಇದು ಅಲ್ಲಾನ ಪ್ರಸಾದ. ನಮ್ಮ ಮನೆ ಬೆಳಕಾಯಿತು. ನಮ್ಮ ಮನಸ್ಸು ಈಗ ಅವರ ಕೋಪವೆಲ್ಲ ಈ ಹಸುಗೂಸಿನ ಮೇಲೆ ತಿರುಗಿದೆ ಕಾಣ್. ಏಕೆ? ಮಗು ಅಮ್ಮ ಎಂದಾಗಲೆಲ್ಲ ರಾಮ್ ಅಂತ ಹಾಗೆ ಕೇಳಿಸುತ್ತೆ. ಅದಕ್ಕೆ ಆಶ್ಚರ್ಯ. ಈ ಮಗು ಸಿಕ್ಕಿದ ರೀತಿಯೇ ಒಂದು ಪರಮಾಶ್ಚರ್ಯ. ಇದು ದೇವರ ಮಗು ನಿಯಮ. ಅದರ ಎಳೆಯ ಮುಖದಲ್ಲಿ ತುಂಬಿರುವ ಶಾಂತಿ ಸಮಾಧಾನಗಳನ್ನು ನೋಡು. ನಿನ್ನ ಬಾಯಿ ಹರಕೆಯಿಂದ ನನ್ನ ಮಗು ದೇವರ ಮಗು ಆಗಿಬಿಟ್ರೆ ಸಾಕು ಕಾಣಿ. ಅವರಂದುಕೊಂಡಂತೆ ಸೈತಾನನ ಮರಿಯಾಗಲಿ. ಯಾ ಪರವರ್ತಿಗ ನನ್ನ ಕಂದನನ್ನು ಕಾಪಾಡು. ನಗುತ್ತಿರು ಚಂದ ಅಳದಿರು ಕಂದ ಹರಸಲು ಹನುಮನು ಬಂದ. ನಗುತ್ತಿರು ಚಂದ ಅಳದಿರು ಕಂದ ಹರಸಲು ಹನುಮನು ಬಂದ. ಮೋಹನ ರಾಮನ ಪಾವನ ನಾಮ ಮೋಹನ ರಾಮನ ಪಾವನ ನಾಮ ನಿನಗಾನಂದದ ಮಂಗಳಧಾಮ ನಿನಗಾನಂದದ ಮಂಗಳಧಾಮ ನಿನ್ನಯ ಭಕುತಿ ನಾಮದ ಶಕುತಿ ನಿನ್ನಯ ಭಕುತಿ ನಾಮದ ಶಕುತಿ ಲೋಕದ ಜನರಿಗೆ ತರುವುದು ಮುಕುತಿ. ನಗುತ್ತಿರು ಕಂದ ನಗುವಾನಂದ ಹರಸಲು ಹನುಮನು ಬಂದ. ವಿಶ್ವಾಧಾರ ವೇದ ವಿಹಾರ ವಿಶ್ವಾಧಾರ ವೇದ ವಿಹಾರ ಶುಭದಾಕಾರ ಪಾಪ ವಿದೂರ ಶುಭದಾಕಾರ ಪಾಪ ವಿದೂರ ಕರುಣಾಭರಣ ಪಾವನ ಚರಣ ಕರುಣಾಭರಣ ಪಾವನ ಚರಣ ಭವ ಭಯ ಹರಣ ಸೀತಾರಮಣ. ಜಯ ಜಯ ರಾಮ ಜಯ ಶ್ರೀರಾಮ ಜಯ ಜಯ ತಾರಕ ನಾಮ. ಜಯ ಜಯ ರಾಮ ಜಯ ಶ್ರೀರಾಮ ಜಯ ಜಯ ತಾರಕ ನಾಮ. ಕಬೀರೆ, ಏನ್ ಯೋಚಿಸುತ್ತಿದ್ದಿ? ವಜಾನ್, ಈ ಮಗ್ಗದಲ್ಲಿ ಲಾಳ
ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ನುಗ್ಗಾಡುತ್ತ ಪೀತಾಂಬರ ನೇಯೋ ಹಾಗೆ ರಹೀಮನಾದ ಅಲ್ಲ ಮೇಲುಸಿರು ಕೆಲ ಉಸಿರುಗಳ ನುಗ್ಗಾಟದಿಂದ ಜೀವರಾಶಿಯನ್ನ ಆಡಿಸ್ತಿದ್ದಾನಲ್ಲವೇ ಅಂತ ಯೋಚಿಸ್ತಿದ್ದೆ. ಕೇಳಿದೆ ಸ್ವಾಮಿ, ಕೇಳಿದೆ. ವಯಸ್ಸಿಗೆ ಮೀರಿದ ಮಾತು, ವಯಸ್ಸಿಗೆ ಮೀರಿದ ನಡತೆ. ಸಾಕು ಮಾಡು. ಅವನು ಅಲ್ಲಾಹನ ಪ್ರಿಯ ಪುತ್ರ, ಅದಕ್ಕೆ ಅವನಿಗೆ ಸದಾ ಅದೇ ಚಿಂತೆ. ಕಬೀರೆ, ಬಾ ಬೇಟ, ಇಲ್ಲಿ ಬಾ. ಕಬೀರೆ, ನಮ್ಮ ಕುಲಕಸುವಾದ ನೇಯ್ಗೆಯನ್ನು ನೀನು ಮನಸ್ಸಿಟ್ಟು ಕಲಿಯಲಿಲ್ಲವಲ್ಲ ಅಂತ ನಿಮ್ಮಮ್ಮನಿಗೆ ಸಿಟ್ಟು. ಸಿಟ್ಟಾಗ್ಬೇಡ ಅಮ್ಮಿಜಾನ್, ಖಂಡಿತ ಕಲಿತೀನಿ, ನೋಡ್ತಿರು. ಕಬೀರೆ, ಕಬೀರೆ, ಹೀಗೆ ನೀನು ಮೈ ಮರೆತು ಕೂತರೆ ಈ ಬಟ್ಟೆ ಹೇಗ್ ಮುಗಿಯುತ್ತೆ, ನಮ್ಮ ಹೊಟ್ಟೆ ಹೇಗ್ ಹೊರೆಯುತ್ತೆ? ರಾಮ್ ರಾಮ್ ಅಮ್ಮಿಜಾನ್. ಅಯ್ಯೋ, ನನ್ನ ನಿನಗೊಪ್ಪಿಸಿ ಹೋದ್ರಲ್ಲ ನಿಮ್ಮಪ್ಪ. ನನ್ನ ಅದೃಷ್ಟ, ಮನೆಯಲ್ಲಿರೋ ಸೊಪ್ಪು ಬೇಯಿಸಿಡ್ತೀನಿ, ತಿಂದು ಹೊಟ್ಟೆ ತುಂಬಿಸ್ಕೊ. ರಾಮನಿಚ್ಛೆ ಇದ್ದಂತಾಗಲಿ ಅಮ್ಮಾಜಿ. ರಾಮ್ ರಾಮ್. ಮಂಗಳನಾಮ ಕಂಗಳ ಸೋಮ ರಾಮ ನಿಧಿಯೇ ವಿಶ್ವದ ವಿಧಿಯೇ ಅಮೃತ ಸುಧಯೇ ರಾಮ ರಾಮ ಜಗದಾದಿ ಮೂಲ ರಾಮ ಜಗದಂತ್ಯ ಶೇಷ ರಾಮ ಜಗದಾದಿ ಮೂಲ ರಾಮ ಜಗದಂತ್ಯ ಶೇಷ ರಾಮ ಜಗವೇ ರಾಮಧಾಮ ಧನಧಾನ್ಯ ಶ್ರೀರಾಮ ಜಗವೇ ರಾಮಧಾಮ ಧನಧಾನ್ಯ ಶ್ರೀರಾಮ ಮನವೇ ಶ್ರೀರಾಮ ತನುವೆಲ್ಲ ಶ್ರೀರಾಮ ಜಯ ಜಯ ಮಂಜುಳ ಮೋಹನ ರಾಮ ಸುರಾದಿ ವಂದಿತ ಪಾವನ ರಾಮ ಅನಾದಿ ದೇವ ಕೇವಲ ರಾಮ ಸನಾತನ ಚಿರಮಂಗಳ ನಾಮ ಜಯ ಜಯ ಮಂಜುಳ ಮೋಹನ ರಾಮ ಸುರಾದಿ ವಂದಿತ ಪಾವನ ರಾಮ ಗುರುಬಂಧುಗಳೇ, ಕತ್ತಲೆಯಲ್ಲಿ ಕಣ್ಣುಗಳನ್ನು ತೆರೆದಿದ್ದು ನಾವು ವಸ್ತುಗಳನ್ನು ನೋಡಲಾರೆವು. ಆದರೆ ನಮ್ಮ ಕಣ್ಣುಗಳಿಗೂ ವಸ್ತುಗಳಿಗೂ ನಡುವೆ ಒಂದು ಬೆಳಕನ್ನು ಹಿಡಿಯುತ್ತಲೇ ಎಲ್ಲಾ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುವಲ್ಲ. ಹೀಗೆ ನಮಗೂ ವಿಶ್ವಾತ್ಮನಾದ ಆನಂದರಾಮನಿಗೂ ನಡುವೆ ಅಜ್ಞಾನವೆಂಬ ಅಂಧಕಾರವು ಹರಡಿ ಹಬ್ಬಿರುವುದರಿಂದ ನಮಗೆ ರಾಮಸ್ವರೂಪವು ಅಗೋಚರವಾಗಿದೆ. ಆದರೆ ಗುರುವೆಂಬ ಜ್ಯೋತಿ ನಮ್ಮ ಜೀವನದಲ್ಲಿ ಬೆಳಗುತ್ತಲೇ ಆತ್ಮಾರಾಮನ ದಿವ್ಯ ದರ್ಶನವಾಗಿದೆ. ಅನ್ನಪೂರ್ಣಿ, ವಿಶಾಲಾಕ್ಷಿ, ಶುದ್ಧ ಸೋಂಬೇರಿ, ಅಂಗಡಿಗೆ ಹೋಗ್ಬೇಕನ್ನೋ ಜ್ಞಾನವೇ ಇಲ್ಲ. ವಿಶ್ವೇಶ್ವರ, ವಿಘ್ನೇಶ್ವರ, ಕಾಪಾಡು ತಂದೆ. ಬಿದ್ದಿರ್ಲಿ ಬಿದ್ದಿರ್ಲಿ.
ನಿನ್ನ ಹಾಗೆ ಮಂಚು ಮಾಡ್ತಿದ್ದೆ. ಅಯ್ಯೋ ನನ್ ಮಡಿ ಕೋಲ್ ಕೊಡಿ ಮುಟ್ಕೊಳ್ಳೋ ಹಾಗಲ್ಲ ಬಿಡ್ರಿ. ಅಲ್ಲಿ ನೋಡಿ ಅಂದ್ರೆ ನಿಮ್ ಸಾವುಕಾರ ಬಂದ್ರು. ಎಲ್ಲಿ ಯಾವಾಗ ಏನು ಎಲ್ಲಿ? ಅದು ಸರಿ, ಕೋಲಲ್ಲಿ ತಿವಿತಾ ಇದ್ರು ಹೇಳ್ದೇ ಇದ್ದ ನೀವು ಸಾವುಕಾರು ಅಂದ ತಕ್ಷಣ ನೆಗದ್ ನಿಂತ್ಕೊಂಡ್ರಲ್ಲ, ಅದೇನಷ್ಟು ಗಾಬರಿ? ಉಂಟು, ಅದರಲ್ಲಿ ಒಂದು ವಿಷಯ ಇದೆ. ಅಂಗಡಿ ದುಡ್ಡು ಲೆಕ್ಕ ಏನಾದ್ರು? ನನ್ನ ಅಂಗಡಿ ಲೆಕ್ಕ ಕನ್ನಡಿ ಕಣೆ, ಕನ್ನಡಿ. ಮತ್ತೆ ಸಾವುಕಾರ ಅಂದ್ರೆ ಅಷ್ಟು ಗಾಬರಿ? ನೀನು ಮಡಿ ಮಡಿ ಅಂತ ದಿನಕ್ಕೆ 3 ಆವರ್ತಿ ನೀರಿನಲ್ಲಿ ಮುಳುಗೋರು. ನಮ್ಮ ಸಾವುಕಾರ 3 ತಿಂಗಳಿಗೆ 1 ಆವರ್ತಿ ಮೈ ತೊಳೆಯೋಣ. ಅಂಥವ್ನಿಗೆ ಮನೆ ಒಳಗೆ ಕಾಲಿಟ್ರೆ ನಿನ್ನ ಮಡಿ ಭೂಮಿ ಒಳಗೆ 3 ಅಡಿ ಹೂತೋಗುತ್ತಲ್ಲ ಅಂತ ಹೆದರಿ ಎದ್ದೆ, ತಿಳಿತಾ? 3 ತಿಂಗಳಿಗೆ 1 ಆವರ್ತಿನೇ ಮೈ ತೊಳೆಯೋದು? ಚೇಚೆ, ಶಿವ ಶಿವ. ನೀನು ಮಹಾ ಮಡಿ, ಇಂಥಾದ್ರಲ್ಲಿ ಅವನು ನಮ್ಮನೆ ಒಳಗೆ ಕಾಲ ಹಾಕುವಾಗ. ನೀವು ಮಹಾ ಶುದ್ಧವೋ, ಹೊತ್ತು ನೆತ್ತಿಗೆ ಎತ್ತು ಈಗೆದ್ದ ಆಕಳಿಸ್ತಾ ಇದ್ದೀರಿ. ಒಂದು ಸ್ನಾನವೇ, ಪೂಜೆನೆ, ರಥವೇ, ಪುರಾಣವೇ. ಹೀಗಿರೋವಾಗ ದೇವರು ನಮ್ಗೆ ಮಕ್ಕಳು ಮರಿ ಅಂತ ಯಾಕೆ ಕೊಟ್ಟಾನು? ಅಯ್ಯೋ ಅಜ್ಞಾನಿ ಅಜ್ಞಾನಿ, ಸ್ನಾನ ಮಡಿಯಲ್ಲಿ ಏನಿದೆಯಾ ಅಲಕು? ಎಂಜಲು ಮೈಲಿಗೆ ಲೇಖಣ ಇರೋದು ಮಕ್ಕಳು ಮರಿ ವಿಷಯ. ನಿನಗೇನು ಹೇಳೋದ್ರೇನು? ಮೈಲಿಗೆ ಗಾಳಿ ಮೈ ಮೇಲೆ ಬಿಡ್ಬೇಡಿ, ನಾನ್ ಮಡಿಲಿದ್ದೀನಿ. ಲೇ 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 ಏನು ಸುಡುಗ ಮಡಿನೇ ನೀನು? ಹಂಡೆ ನೀರ್ನ ಮಂಡೆ ಮೇಲೆ ಸುಡ್ಕೊಂಡು ಮಡಿ ಸ್ನಾನ ಅಂತ ಮಾಡ್ತಾ ಇರ್ತೀಯ. ಪಕ್ಕದ ಮನೆಯವ್ರು ಹೊತ್ತೀರೆ ತಂದ್ರಲ್ಲ ಅಂತ ನನ್ನ ಮೇಲೆ ಗೊಣಗ್ತಾ ಇರ್ತೀಯ. ದೇವ್ರ ಪೂಜೆ ಅಂತ ಮಾಡ್ತಾ ಇರ್ತೀಯ, ದೊಣ್ಣೆ ಮೆಣಸಿನಕಾಯಿ ಪಚ್ಚಡಿನ ನೆನೆಸ್ಕೊತಿರ್ತೀಯ. ಇವೆಲ್ಲ ಮಡಿ ಲಕ್ಷಣವೇನೆ? ಲೇ ಅಲಕು, ಮೊದಲು ಮನಸ್ಸು ಮಡಿ ಆಗಿರ್ಬೇಕು ಕಣೆ. ಮಡ್ಡಿ ನಿನ್ಗೆ ಎಷ್ಟು ಹೇಳಿದ್ರೇನು? ಇಲ್ಲ ಕಣೆ, ಇವತ್ತು ಆಗಿದ್ದಾಗ ಹೋಗಿ ನಿನ್ನ ಮುಟ್ಟೆ ಬಿಡ್ತೀನಿ ಕಣೆ. ಏನ್ರಿ ಹುಡುಗಾಟ ಆಡ್ತಾ ಇದ್ದೀರಾ? ಅಂಗಡಿಗೆ ಹೊತ್ತಾಯ್ತು, ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ, ದೋಸೆ ಹುಯ್ದ್ಕೊಡ್ತೀನಿ. ಲೇ, ಇವತ್ತು ಸ್ನಾನಾನು ಮಾಡಲ್ಲ, ಹಲ್ಲು ಉಜ್ಜಲ್ಲ, ಹಾಗೆ ದೋಸೆ ತಿಂತೀನಿ, ಹಾಗೆ ಅಂಗಡಿಗೆ ಹೋಗ್ತೀನಿ. ಇದೇ ಹಠ. ಹೀಗೆಲ್ಲ ಹಠ ಮಾಡ್ಬಾರ್ದು. ಹೇಳಿ ಅಂದ್ರೆ ಹೇಳ್ಬೇಕು, ಎದ್ದು ಸ್ನಾನ ಮಾಡಿ. ದೋಸೆ ತಗೊಂಡ್ ಬಾ. ಒಳ್ಳೆ ಮಾತಿನಲ್ಲಿ ಎದ್ದು ಬಿಡಿ. ದೋಸೆ ತಗೊಂಡ್ ಬಾ ಅಂದ್ರೆ ತಗೊಂಡ್ ಬರ್ಬೇಕು. ಹೋಗು. ಬೇಡಿ ಬೇಡಿ, ಸ್ನಾನ ಮಾಡಿ. ಹಾಗೆ ಅಂತ ನಾನು ಹೀಗೆ ನೋಡೇ ಬಿಡೋಣ. ನಿನ್ನ ಹಾಳು ಮಡಿ ಎಕ್ಕುಟ್ಟೋದ. ಜಯ ಜಯ ಮಂಜುಳ ಮೋಹನರ ಸುರಾದಿ ವಂದಿತ ಪಾವನರ. ಜಯ ಜಯ ಮಂಜುಳ ಮೋಹನರ ಸುರಾದಿ ವಂದಿತ ಪಾವನರ. ಅನಾದಿದೇವ ಕೇವಲ ರಾಮ, ಸನಾತನ ಚಿರಮಂಗಳ ರಾಮ. ಅನಾದಿದೇವ ಕೇವಲ ರಾಮ, ಸನಾತನ ಚಿರಮಂಗಳ ರಾಮ. ಜಯ ಜಯ ಮಂಜುಳ ಮೋಹನ ರಾಮ, ಸುರಾದಿ ವಂದಿತ ಪಾವನ ರಾಮ. ನಿನ್ನಯ ಪ್ರೇಮವು ಎನ್ನಯ ತಾಮವು, ನಿನ್ನಯ ಪಾದ ಎನ್ನಯ ವೇದ. ನಿನ್ನಯ ಪ್ರೇಮವು ಎನ್ನಯ ತಾಮವು, ನಿನ್ನಯ ಪಾದ ಎನ್ನಯ ವೇದ.
ಜಯ ರಾಮ ರಾಮ ರಹೀಮ ರಾಮ ರಾಮ ರಹೀಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ. ಕಬೀರೆ ಕಬೀರೆ, ಈ ಪರಮಾಶ್ಚರ್ಯವನ್ನು. ಏನಾಯ್ತಮ್ಮೀಜ? ನೋಡು ಮಗನೇ, ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದು ನೋಡಿದೆ. ನೀನು ತೂಗುಡಿಸ್ತಿದ್ದೆ. ಬಟ್ಟೆ ಕಾಲು ಪಾಲು ಸಹ ನೇದಿರ್ಲಿಲ್ಲ. ನಿನ್ನನ್ನು ರೇಗಿ ಒಳಕ್ಕೆ ಹೋದೆ. ಲಾಳದ ಸದ್ದು ಪ್ರಾರಂಭವಾಗಿ ಬರುತ್ತಾ ಜೋರಾಗಿ ಕೇಳಿ ಬಂತು. ಬಂದು ನೋಡಿದೆ, ಸೊಗಸಾದ ಈ ವಸ್ತ್ರ ಸಿದ್ಧವಾಗಿದೆ. ಯಾಕೆ ಮಗನೇ ಕಣ್ಣುಗಳಲ್ಲಿ ನೀರು? ಇದು ಆ ರಾಮನ ಕೆಲಸವೇ ಸತ್ಯ. ಅಯ್ಯೋ, ನಾನೆಂಥ ನಿರ್ಭಾಗ್ಯ ನಮ್ಮೀಜ. ಬಡವನ ಮನೆಗೆ ಭಾಗ್ಯ ದೇವತೆ ನಡೆದು ಬಂದ ಹಾಗೆ ನನ್ನ ಮನೆಗೆ ತಾನಾಗಿ ಬಂದ ರಾಮನನ್ನು ನೋಡದ ಕಣ್ಣು ಮುಚ್ಚಿ ಕುಳಿತು ಬಿಟ್ಟೆ ನಮ್ಮೀಜ. ಇಲ್ಲ ಕಬೀರೆ, ಇಲ್ಲ, ಯಾರು ಬಂದಿಲ್ಲ. ಅದು ನಿನ್ನ ಭ್ರಮೆ. ಕಬೀರೆ, ಹೇಗೂ ಈ ವಸ್ತ್ರ ಸಿದ್ಧವಾಗಿದೆ. ಹೋಗಿ ಪೇಟೆಯಲ್ಲಿ ಮಾರಿ ಹಣವನ್ನು ತಾ. ಮನೆಯಲ್ಲಿ ಬೇಯಿಸುವುದಕ್ಕೆ ಒಂದು ಬೇಳೆ ಸಹ ಇಲ್ಲ. ಅಮ್ಮೀಜ, ಸಾಕ್ಷಾತ್ ರಾಮನೇ ಬಂದು ನೇದಿಟ್ಟ ಈ ವಸ್ತ್ರವನ್ನು ಕೆಲವು ಕವಡೆಗಳ ಆಸೆಗಾಗಿ ಕೊಟ್ಟು ಬಿಡುವುದು ಹೇಗೆ? ಅಯ್ಯೋ ಮಗನೇ, ನಿನ್ನ ಮುಂದೆ ಇನ್ನು ಯಾಕೆ ನನ್ನ ಕರಳನ್ನು ಬಿಚ್ಚಿ ತೋರಿಸಲಿ ಕಂದ? ಹಸಿವಿನಿಂದ. ತಡಿ ಅಮ್ಮೀಜ, ತಡಿ. ನಿನ್ನ ಅಪ್ಪಣೆ, ಇದು ಹೊರಟೆ. ಅವನಿಂದ ಹೆಂಡತಿ ಹೋದನು. ಮಗು ಮಗು ನೀನು ಹೊಡೆದೀಯ? ಹೊಡಿ ಹೊಡಿ. ಇಲ್ಲ, ನಾನು ಹೊಡೆಯಲ್ಲ. ಇಲ್ಲ, ಹೊಡೆಯಲ್ಲ. ನೀನು ಹುಚ್ಚ ಹುಚ್ಚ. ಹೌದು, ನಾನು ಒಂದು ರೀತಿ ಹುಚ್ಚನೆ. ನನಗೆ ರಾಮನ ಹುಚ್ಚು ಹಿಡಿದಿದೆಯಂತೆ. ರಾಮನ ಹುಚ್ಚ? ರಾಮನ ಹುಚ್ಚ? ರಾಮನ ಹುಚ್ಚ, ರಾಮನ ಹುಚ್ಚ, ರಾಮನ ಹುಚ್ಚ. ರಾಮ ಏನಯ್ಯ, ನಾನು ಹೇಳಿದ ಬೆಲೆ ಕೊಡಲ್ವೇ? ಇನ್ನೊಮ್ಮೆ ಚೆನ್ನಾಗಿ ನೋಡಿ ಹೇಳಮ್ಮ. ನಾನು ಹೇಳಿದ ಬೆಲೆ ಅಷ್ಟೇನೂ ಹೆಚ್ಚಲ್ಲ.
ರಾಮ, ಏನಾಗ್ತದಪ್ಪ? ಅಯ್ಯ, ಅಸಾಧ್ಯ ಚಳಿ ನೋವು. ನನ್ನ ಮಂಟಪದವರಿಗೂ ಸ್ವಲ್ಪ ಎಂಥ ಸೊಪ್ಪು, ಕೊನೆಗೂ ನನಗ್ ಕೊಡ್ದಾನೆ ಆ ಕುಷ್ಠರೋಗದವನಿಗೆ ಒದಿಸ್ಬಿಡ್ದಲ್ಲ ಕಬೀರ. ಕಬೀರೆ, ಕಬೀರೆ, ನಿನ್ನ ಕಬೀರ ಆ ಮಂಟಪದಲ್ಲಿ ಒಬ್ಬ ಕುಷ್ಠರೋಗಿಗೆ ಒಂದು ಪೀತಾಂಬರ ಒದಿಸ್ಬಿಟ್ಟು ಉಪಚಾರ ಮಾಡ್ತಾ ಇದ್ದಾನೆ. ಹೋಗು. ನೀನೆಂತಹ ಕರುಣಾಮೂರ್ತಿ ಅಮ್ಮ. ಅಮ್ಮಿಜ, ಅಮ್ಮ ಅಮ್ಮ, ಅವನನ್ನೇಕೆ ಹಿಂಸೆ ಮಾಡ್ತೀಯಮ್ಮ? ಅದಕ್ಕೆ ಬಂದು ಇಂಥ ಗುಣವಂತನ ತಾಯಿ ಅಂತ ಸಂತೋಷ ಪಡು ತಾಯಿ, ಸಂತೋಷ ಪಡು. ಇವನು ಮೂರ್ಖ, ನೀನ್ ಮಹಾ ಮೋಸಗಾರ, ಕಳ್ಳ ಕಳ್ಳ. ಹಾಗೆನ್ನ ಬೇಡ ತಾಯಿ, ಹಾಗೆನ್ನ ಬೇಡ. ಕಬೀರ ಲೋಕೋಪಕಾರಿ. ದುಡಿದು ವ್ಯಾಪಾರ ಮಾಡಿ ತಾಯಿಗನ್ನ ಹಾಕಲಾರದೆ ಹೇಳಿ ಇವನಿಗೇಕೆ ದಾನ ಧರ್ಮ? ಅಮ್ಮ ತಾಯೇ, ಇದು ನಿಮ್ಮ ಪೀತಾಂಬರಕ್ಕೆ ಬದಲು ನನ್ನಲ್ಲಿರುವುದಿಷ್ಟು ತೆಗೆದುಕೊತಾರೆ. ಬೇಡ ಅಮ್ಮಿಜ, ಬೇಡ ಅಮ್ಮಿಜ. ಚಿನ್ನದ ಕಾಸುಗಳು, ಚಿನ್ನದ ಕಾಸುಗಳು. ಅಮ್ಮಿಜ, ಅಮ್ಮಿಜ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಗುರು ಮಹಾರಾಜ್, ಯಾರಪ್ಪ ನೀನು? ನಾನು ಕಬೀರ್. ನಿನಗೇನಾಗಬೇಕು? ಈ ದೀನನನ್ನು ತಮ್ಮ ಶಿಷ್ಯ ಕೋಟಿಯ ದಾಸನನ್ನಾಗಿ ಸ್ವೀಕರಿಸಿ ಆಶೀರ್ವದಿಸಿ ಗುರುನಾಥ. ಕಬೀರ, ನಿನ್ನ ಜಾತಿ ಮುಸಲ್ಮಾನ ಜುಲಾಹ. ನಿನ್ನನ್ನು ನಾನು ಶಿಷ್ಯನನ್ನಾಗಿ ಸ್ವೀಕರಿಸಲು ನಿನ್ನ ಜಾತಿ ಅಡ್ಡವಾಗಿದೆ. ಪ್ರಭು, ರಾಮಾನಂದಕ್ಕೆ ಜಾತಿಯುಂಟೆ, ಸೂರ್ಯಚಂದ್ರರಿಗೆ ಜಾತಿಯುಂಟೆ, ಸುಖ ದುಃಖಗಳಿಗೆ ಜಾತಿಯುಂಟೆ, ದೇವರಿಗೆ ಜಾತಿಯುಂಟೆ, ದೈವ ಭಕ್ತಿಗೆ ಜಾತಿಯುಂಟೆ. ಸದ್ಗುರು, ನಿನ್ನನ್ನು ನಾನು ಮೆಚ್ಚಿಯೂ ಈ ಮಠದ ಕಟ್ಟಳೆಯಂತೆ ಶಿಷ್ಯನನ್ನಾಗಿ ಸ್ವೀಕರಿಸಲಾರೆ. ಬಾಯಾರಿ ಗಂಟಲೊಣಗಿ ರಾಮಾನಂದ ಸಾಗರದ ಸನ್ನಿಧಿಗೆ ಓಡಿ ಬಂದಿರುವವನಿಗೆ ಒಂದು ತೊಟ್ಟು ಆನಂದವನ್ನಿತ್ತು ಅಮರನನ್ನಾಗಿಸದೆ ಅಡ್ಡಿ ಬಿಡುವಿರ ತಂದೆ. ನಾನು ಮುಸಲ್ಮಾನನಾಗಿ ಹುಟ್ಟಿದ್ದೇ ತಮ್ಮ ಮಹದಾಶ್ರಯದ ನೆರಳಲ್ಲಿ ನಿಲ್ಲಲು ಅಡ್ಡಿಯಾಗಿರುವುದೇ. ರಾಮ್ ರಾಮ್, ಮುಂದೆ ನನ್ನ ಗತಿಯೇನು ಸದ್ಗುರುನಾಥ? ಕಬೀರ, ಹಂಬಲಿಸಿ ಫಲವಿಲ್ಲ. ವ್ಯವಹಾರ ಬೇರೆ, ಅಧ್ಯಾತ್ಮ ಬೇರೆ. ನಾನು ನಿನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಲು ಸಾಧ್ಯವೇ ಇಲ್ಲ. ಕಲ್ಯಾಣರಾಮನು ನಿನಗೆ ಮಂಗಳವನ್ನುಂಟು ಮಾಡಲಿ. ಹೋಗಿ ಬಾ. ರಾಮ ರಾಮ್, ಈ ತಬ್ಬಲಿಗೆ ದಿಕ್ಕ್ಯಾರು ಪ್ರಭು? ದಿಕ್ಕ್ಯಾರು? ಪ್ರಭು, ನಿನ್ನ ರೀತಿಯು ಅತಿ ಗೂಢವಾದುದು.
ಪಾದ ಸಹಜಾನಂದ ವಿವ ದೊರೆಯ ಪಾದ ರಾಮನ ಪಾದ ರಾಮನ ಪಾದ ಜಯ ಮಂಜುಳ ಮೋಹನ ರಾಮ ಸುರಾದಿ ವಂದಿತ ಪಾವನ ರಾಮ ಅನಾದಿ ದೇವ ಕೇವಲ ರಾಮ ಸನಾತನ ಚಿರಮಂಗಳ ನಾಮ ಜಯ ಜಯ ಮಂಜುಳ ಮೋಹನ ರಾಮ ಸುರಾದಿ ವಂದಿತ ಪಾವನ ರಾಮ ನಿನ್ನ ಮೇಲೆ ಕಾಲಿಟ್ಟು ಬಿಟ್ಟು ನನ್ನನ್ನು ಕ್ಷಮಿಸು. ರಾಮ್ ರಾಮ್. ರಾಮ್ ರಾಮ್. ಗುರುದೇವ, ನಿಮ್ಮ ಪಾದಧೂಳಿ ನನ್ನ ತಲೆಗೆ ಸೋಕಿ ಪುನೀತನಾಗಿ. ರಾಮ್ 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 ರಾಮ್. ಅಮ್ಮಿಜಾನ್, ಆಗ ನಿಮ್ಮ ನಿನ್ ಮಗ ಬಂದ. ಕಬೀರೆ, ರಾತ್ರಿ ಎಲ್ಲ ಎಲ್ಲಿ ಹೋಗಿದ್ದೆ? ನಾನು ಸದ್ಗುರು ರಮಾನಂದರ ಶಿಷ್ಯನಾಗಿ ಬಿಟ್ಟೆ ನಮ್ಮೀಜ. ನನಗೆ ಗುರುಪದೇಶವಾಗಿ ಬಿಟ್ಟಿತು. ಇನ್ನು ಜನರು ನನ್ನನ್ನು ನಿಗುರ ಎಂದು ಕರೆಯಲಾರರು. ರಾಮ್ ರಾಮ್. ನನ್ನ ಮಗನ ಹುಚ್ಚು ಹೆಚ್ಚಾಗಿ ಹೋಯಿತು ಕಾಳಿ. ಹರಿಯದವರಿಗೆ ಬರುವ ಈ ಹುಚ್ಚಿಗೆ ಒಂದೇ ಮದ್ದು ನೇಮ. ಯಾವುದದು? ಎಲ್ಲಿ ಸಿಕ್ಕುತ್ತೆ ಕಾಳಿ? ಮದುವೆ. ಹೌದು ನೇಮ. ಹರಿಯದ ಹೆಣ್ಣು ನೋಡಿ ಗಂಟು ಹಾಕಿಬಿಟ್ರೆ ಈ ಹುಡುಗರ ಹುಡಿ ಹುಚ್ಚು ಹಾರಿ ಹೋಗಿ ಹದಕ್ ಬಂದ್ಬಿಡ್ತಾರೆ. ಯಾಕೆ ನೇಮ ಈ ನಿಟ್ಟುಸಿರು? ಕಡು ಬಡವಳಾದ ನನ್ನ ಮಗನಿಗೂ ಹೆಂಡತಿಯಾಗಿ ಬರೋದಕ್ಕೆ ಒಂದು ಹೆಣ್ಣು ಕಾದಿದೆಯೇ ಕಾಳಿ ಜಗತ್ತಿನಲ್ಲಿ? ಗಂಡಿಗೊಂದು ಹೆಣ್ಣು, ಹೆಣ್ಣಿಗೊಂದು ಗಂಡು ಕಾದೇ ಇರುತ್ತೆ ಅಂತ ನಮ್ಮ ಹಿಂದೂಗಳ ನಂಬಿಕೆ. ಗುರುವೆ ತಂದೆಯು, ಗುರುವೆ ತಾಯಿಯು, ಗುರುವೆ ಜನ್ಮಾಂತರದ ಬಂಧುವು, ಗುರುವೇ ಹರಿಹರ ಕಮಲ ಸಂಭವ ರೂಪನಾಗಿಹನು. ಹಿರಿಯ ಪಾಪದ ಗಿರಿಯನುರುವುತ ನರಜನುಮ ಸುರಜನುಮಗೈ
ನಾಳೆಯಾದರೂ ವೈದ್ಯರನ್ನ ಕರೆತಂದು ನಿಮ್ಮ ಮೈ ನೋಡಿ ಔಷಧ ಕೊಡಲಿ. ವೈದ್ಯೋ ನಾರಾಯಣೋ ಹರಿ, ಅವನಿಗಿಂತ ವೈದ್ಯರಾರಮ್ಮ. ಈ ಗುರುಪಾದ ತೀರ್ಥವೇ ನನಗೆ ಪರಮೌಷಧಿ. ನಾರಾಯಣ. ಗುರುನಾಥ, ನನ್ನ ತಂದೆಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸು ಸ್ವಾಮಿ. ಅಂದಣ ಬೇರುವ ಚಂದ ಮನ್ಮತನ ಅರಗಿಣಿಯೇ. ನನಗೆ ಬರೋಲ್ವಾ? ನೋಡ್ದ್ಯೋ ಎಷ್ಟು ಭರ್ಜರಿಯಾಗಿ ಹೆಣ್ದಿದ್ದೀನಿ ಜಡೇನ. ಒಳ್ಳೆ 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 ಅವತ್ತ ಕಬೀರ ನೇರ್ಕೊಂಡು ಬಂದಿದ್ನಲ್ಲ ಪೀತಾಂಬ್ರ, ಹಾಗೆ ಹೆಣ್ದಿದ್ದೀನಿ ನೋಡು. ಆ ಕಬೀರನ್ಗೆ ನಮ್ ರಾಮನ ಹುಚ್ಚಿ ಯಾಕೆ ಅಂತೀನಿ. ಇವಳು ರಾಮ, ಯಾ ಶ್ರೀರಾಮ, ಇವಳು ಸೋದರತ್ತೆ ಮೊಮ್ಮಗ. ತಿರುಗು. ಅವನ್ ನೋಡಿದ್ರೆ ಮುಸಲ್ಮಾನ, ಅವನ್ ಬಾಯಿನಲ್ಲಿ ರಾಮನಾಮ ಬರ್ಬಹುದೇ? ರಾಮ ರಾಮ. ಅಲಕ, ನೀನ್ ಎಲ್ಲಿದೀಯೇ? ಅವನ್ನ ರಮಾನಂದ ಸ್ವಾಮಿಗಳು ಶಿಷ್ಯನಾಗಿ ಮಾಡ್ಕೊಂಡಿದಾರಂತೆ ಕಣೆ. ನೀನಿಲ್ಲಿ ಆ ಶ್ರೀರಾಮನ್ನ ಕಟ್ ಹಾಕೊಂಡು ಒಳಗ ಆಡ್ತಾ ಇದೀಯ. ಇಲ್ಲ, ಹಾಗಂತ ಕಬೀರ ಬುರುಡೆ ಬಿಡ್ತಾ ಇರ್ಬೇಕು ಅಷ್ಟೇ. ಯಾರು ನಂಬಿದ್ರು ಆ ದಿವಿನೇದ ಧೂರ್ತರನ್ ನಂಬಾರ್ದು. ಯಾರನ್ನೇ ನೀನ್ ದೂರ್ತ ಅನ್ನೋದು? ಆ ಕಬೀರ ಚಿನ್ನದಂತ ಮನುಷ್ಯ. ಇನ್ನು ಮೇಲೆ ಅವನ್ನೇನಾದ್ರೂ ನೀನ್ ಬೈದ್ರೆ ನಿನ್ ಜುಟ್ ನನ್ ಕೈನಲ್ಲಿದೆ. ಓಹೋ, ನೀವು ಅವನ ಕಡೆಯೇ? ನಿಮಗೆ ಈಚೀಚೆಗೆ ಕುಲ ಗೋತ್ರ ಆಚಾರ ಅಪಚಾರ ಎಲ್ಲ ಕಲ್ಸಿ ಹೋಗ್ತಾ ಇದೆ. ನಾನ್ ನಿಮ್ ಜೊತೆಯಲ್ಲಿ ಸಂಸಾರ ಮಾಡೋದು ಸರಿ ಇಲ್ಲ ಅಂತ ಕಾಣುತ್ತೆ. ಊರ್ಗ್ ಹೋಗೋದೇ ಸರಿ. ಊರಿಗೆ ಜಡೆ ಹರಿದು ಮುಗಿಸ್ಬಿಡ್ತೀನಿ, ಹೊರಟೇ ಹೋಗು. ಅಂದ್ರೆ ನೀವ್ ನನ್ ದಾರಿಗ್ ಬರಲ್ಲ? ಹಾಗಾದ್ರೆ ನೀನ್ ನನ್ ದಾರಿಗೆ ಬರೋಲ್ಲ? ಬರಲ್ಲ. ನಾನು ಬರಲ್ಲ. ಬಿಡ್ರಿ, ಬಿಡಿ ನನ್ ಜಡೆ. ನೀನು ಮಡಿ ಬಿಡೋವರೆಗೂ ನಾನ್ ಜಡೆ ಬಿಡಲ್ಲ. ಸರಿ, ನನಗೇನಂತೆ, ಬಿಡ್ಬೇಡಿ, ನಿಂತಿರಿ. ಆಮೇಲೆ ಆಂಬಳೇನು ಇಲ್ಲ, ಕೋಡ್ಗಳೇನು ಇಲ್ಲ. ಹೌದು ಹೌದು, ಕೋಡ್ಬಳೆ ತಪ್ಪು ಹೋಗುತ್ತೆ. ಈಗ ಬೇಡ, ಇನ್ನೊಂದ್ಸರಿ ಜಗಳ ಆಡ್ಕೊಳ್ಳೋಣ. ಅಯ್ಯೋ, ಎಲ್ಲ ಹಾಳಾಯ್ತು. ನಾನೀಗ ಸ್ನಾನ ಮಾಡ್ಬೇಕು, ತಣ್ಣೀರು ಹುಯ್ಕೊಂಡು ಹಾಳಾಗ್ಬೇಕು. ಸ್ನಾನ ಮೂರು ಜನ್ಮದಲ್ಲಿ ನೀನೆಲ್ಲ ಕಪ್ಪೆ ಆಗಿದ್ದೆ ಅಂತ ಕಾಣುತ್ತೆ. ಅದಕ್ಕೆ ಈ ಜನ್ಮದಲ್ಲಿ 30 ಮೈ ಮೇಲೆ ನೀರು ಕೇಳ್ತಾ ಇದೆಯಾ? ಹಾಕೋ ಹೋಗು. ನಾನು ಅಂಗಡಿಗೆ ಹೋಗ್ತೀನಿ, ಬಾಗ್ಲಾಕೋ ಬಾ. ಮರ್ತು ಬಿಟ್ಟೆ, ಸ್ನಾನ ಮಾಡಿ ಹೂ ಮುಡ್ಕೊ. ನಿನ್ನ ಬಾಚಣಿಗೆ ನಿಮ್ಮ ಅಂಗಡಿ ಇರೋದು ಆ ಕಡೆ, ಇಲ್ಲಿ ಯಾಕೆ ಬಂದ್ರಿ? ಸಾವ್ಕಾರ್ರೆ, ಬನ್ನಿ ಅಂಗಡಿಗೆ ಹೋಗೋಣ. ನೆನ್ನೆ ದಿವ್ಸದ ಹಣ ಎಣಿಸ್ಕೊಳ್ಳೋರಂತೆ. ಇರಯ್ಯ. ಅಯ್ಯೋ ಬನ್ರಿ, ಒಳ್ಳೆ ಗ್ರಾಚಾರವಾಯ್ತಲ್ಲ ಇದು. ಅಲ್ಲೇ ನೆಟ್ಕೊಂಡು ನೋಡೋದು. ಯಾರಯ್ಯ ಅದು? ಈ ಕಡೆಯಿಂದ ತಲೆ ಆ ಕಡೆಗೆ ಹೋದದ್ದು? ಯಾರು ಅಂದ್ಕೊಂಡಿದ್ರಿ? ನಂಗೆ ಗೊತ್ತಿದ್ರೆ ನಿನ್ನ ಕೇಳ್ತಿದ್ದೆ. ಅವಳು ಈ ಬದರಿ ಹೆಂಡತಿ. ತಿಳಿದೇ ಇದ್ದವ್ರಾಗಿ ಕೇಳ್ತಾ ಇದ್ದೀರಲ್ಲ. ಹಾ, ಹೌದೇ? ಮುಖ ನೋಡ್ಲಿಲ್ಲ ನೋಡು, ಅದಕ್ಕೆ. ಓಹ್, ಮುಖ ಬೇರೆ ನೋಡ್ಬೇಕಾಗಿತ್ತೇನೋ ಸಾವ್ಕಾರರು. ಅಲಕ, ನಾನ್ ಪುನಃ ಬಂದು ಕೂಗೋವರೆಗೂ ಬಾಗಿಲು ತೆಗಿಬೇಡ. ದಯಮಾಡ್ಸಿ ನಮ್ಮಪ್ಪ. ಗೋಗೋಲ್ ಗೋಗೋಲ್. ದ್ವಾರಕ ಕೇಳ್ದ? ಕಬೀರ ಸ್ವಾಮಿ ರಮಾನಂದ್ರ ಶಿಷ್ಯನಾಗ್ಬಿಟ್ನಂತೆ. ಅದು ಕಬೀರನ ಹೇಳಿಕೊಳ್ಳೋ ಬೊಗಳೆಗೋಣ ಗೋಕುಲ್. ರಾಮಾನಂದರಂತ ಶ್ರೀ ವೈಷ್ಣವ ಸಾಧುಗಳು ಕಬೀರನಂತ ನೇಹಿಗೆ ಉಪದೇಶ ಮಾಡ್ತಾರೆಯೇ? ನಿಜವಾಗಿದೆ ಏನ್ ಕೊಡ್ತೀಯಾ? ಸುಳ್ಳಾಗಿದ್ರೆ ಏನ್ ಕೊಡ್ತೀಯಾ? ಬಾ, ರಮಾನಂದರನ್ನೇ ಕೇಳ್ಬಿಡೋಣ. ನಡಿ. ಏನಂದೆ ದ್ವಾರಕ? ನಮ್ ಕಬೀರ ನಿಮ್ಮಟಕ್ಕೆ ಸೇರ್ಬಿಟ್ಟ? ನಮ್ಮವ್ರ ಹಾಗೆ ಸೇರಿಸ್ತಾರೇನೆ ಯಜಮಾಲ್. ಅದು ಗೋಕುಲ್ ಹೇಳೋ ಕಗ್ಗ. ಏನ್ ಗೋಕುಲಿ, ಈ ಸುದ್ದಿ ನಿಜವಾ ಸುಳ್ಳು? ನಿಜ ಕಾಣ್ಯ ಜಾಫ್ರು, ನಿನ್ ಗಡ್ಡಾಣಿಗೂ ನಿಜ. ಇದು ನಿಜವಾಗಿದ್ರೆ ಆ ಕಬೀರನಿಗೆ ಗ್ರಹಚಾರ ಅಷ್ಟೇ. ನಿಜ, 1000 ಬಾಯಿಗೂ ನಿಜ. ಸರಿ ಬಾ, ರಾಮಾನಂದರನ್ನೇ ಕೇಳಿ ತೀರ್ಮಾನ ಮಾಡಿಬಿಡೋಣ. ಇದೇನಾದ್ರೂ ನಿಜವಾಗಿತ್ತೋ ಅವ್ರ ಮಠಕ್ಕೆ ಮಣ್ಣು ಮುಗಿಸೋದೇ ಸರಿ. ಇದು ನಿಜ ಆದ್ರೆ ನಮ್ಗೆಲ್ಲ ಅವಮಾನ. ಸತ್ಯ ಕೊಲಗರಪ್ಪ ಗ್ರಾಚಾರಿಗಳು. ಗಿರಾಕಿ ಬರೋ ಹೊತ್ನಲ್ಲಿ ಇವರುಗಳ ಅವಾಂತರ ಬೇರೆ. ಅಗೋ, ಅವನೇ ಬಂದ. ನಿಲ್ಲಿಸು. ಬುದ್ಧಿ ಕಳಿಸಬೇಕು. ಏನು ಬಂಧುಗಳೇ, ನೀನು ಆ ಮಠದೊಳಗಿರುವ ಮುದುಕನಿಗೆ ಶಿಷ್ಯನಾದಿಯಂತೆ.
ನಿಜವಾ? ರಾಮ್ ನೋಡಿ, ಅದೇ ಗುರುತು ನಮ್ ದೇವರ ಹೆಸರನ್ನ ಕುಲಿಗೆಡಿಸ್ತಾ ಇದ್ದಾನೆ. ಏ ಕಬೀರ್, ನೀನ ರಾಮಾನಂದರ ಶಿಷ್ಯನಾದಂತೆ ನಿಜವಾ ಸುಳ್ಳ? ಅದಕ್ಕೆ ಜವಾಬ್ ಹೇಳು. ನಿಜ ಬಂಧುಗಳೇ, ಆ ಮಹಾತ್ಮ ನನ್ನ ಸದ್ಗುರು. ಏನಂದೆ? ನೀನು ಹೋಗಿ ಅವನ ಶಿಷ್ಯನಾದೀಯ? ನಮ್ಮ ಕುಲಕ್ಕೆ ಅವಮಾನ. ಸವಿದ ಪ್ರೇಮ ರಸ ಪಾತ್ರೆಯನು ನನಗಿತ್ತು, ನನ್ನ ಕಣ್ಣಿನ ತೆರೆಯ ಸರಿಸಿ ಬ್ರಹ್ಮವ ನಿಲ್ಲಿಸಿ, ಮೋದ ವೇದನೆ ಎರಡು ಒಂದೇ, ಅಲ್ಲದೆ ಮನುಜ ವ್ಯಕ್ತಿಯಹುದೇ. ಏನ್ ಮುಖ ನೋಡ್ತೀರಾ? ಹೇಳಿ ಇದ್ರು ಹೀಗೆ. ಹಾಕೋ. ಕಬೀರು, ನೋಡಿದ್ಯಾ ನಿಜ ಹೇಳಿದ್ರ ಫಲ? ಅಯ್ಯ, ಸತ್ಯದಿಂದ ಜಗದ ವಿಷಯ ಸಿಕ್ಕುವುದು ಸಹಜ, ಸುಳ್ಳಿನಿಂದ ರಾಮ ಜಾರಿ ಬಿಡುವುದು ನಿಜ. ಆ ನೇಗೆ ಕಬೀರನ್ನ ತಾವು ಶಿಷ್ಯನಾಗಿ ಸ್ವೀಕರಿಸಿರುವಿರ? ಅಂಥ ಭಗವತ್ ಪ್ರೇಮಿಯನ್ನು ಶಿಷ್ಯನನ್ನಾಗಿ ಮಾಡಿಕೊಳ್ಳುವ ಭಾಗ್ಯ ನನಗೆಲ್ಲ ಬಂಧುಗಳೇ. ಅದಕ್ಕವನ ಹುಟ್ಟಿರುವ ಜಾತಿ ಅಡ್ಡ ಬಂದಿತು. ಮತ್ತೆ ಅವನು ಮಾತ್ರ ನಿಮ್ಮ ಶಿಷ್ಯರನ್ನು ಹೇಳಿಕೊಳ್ಳುತ್ತಾ ತಿರುಗುತ್ತಿರುವನಲ್ಲ? ರಾಮ್ ರಾಮ್, ಸುಳ್ಳು ಬಂಧುಗಳೇ ಸುಳ್ಳು. ಸರಿ ಬಂದ್ರಯ್ಯ, ಅವನೇ ತಂದು ಇವ್ರು ಮುಂದೆ ನಿಲ್ಲಿಸಿದ್ರೆ ಆಗ ನಿಜಾಂಶ ತಿಳಿಯುತ್ತೆ. ಬನ್ನಿ ಬನ್ನಿ. ಕಬೀರೆ, ನಿನಗೆಲ್ಲಿ ಹಿಡಿಯುತ್ತಪ್ಪ ಈ ಹುಚ್ಚು? ಹುಚ್ಚಲ್ಲ ಅಮ್ಮಿಜಾನ್, ಸತ್ಯ. ಆ ಸತ್ಯ ಏನೇ ಇರಲಿ, ಅದರ ಗೋದು ನಿನಗೇಕೆ ಕಬೀರೆ? ಸತ್ಯವೇ ದೇವರಲ್ವೇ ಅಮ್ಮಿಜಾನ್? ನನಗೊಂದು ಅರ್ಥವಾಗದು. ನಿನ್ನ ತಂದೆಯ ಹಾಗೆ ನಿನ್ನ ಕಸುಬನ್ನು ನೀನು ನೋಡಿಕೊಂಡಿರದೆ ಜನರಲ್ಲಿ ಇಲ್ಲದ ದ್ವೇಷಕ್ಕೆ ಗುರಿಯಾಗುತ್ತಿದ್ದಿ. ಈ ದ್ವೇಷದಿಂದ ನಿನ್ನನ್ನು ಕಾಪಾಡುವವರು ಯಾರು ಕಬೀರೆ? ಮೂಲೋಕದಾನಾಥ ಶ್ರೀರಾಮನಮ್ಮ, ಮಹಾರಾಮ ಸಂಕಲ್ಪಕ್ಕೆ ದುರಿಲ್ಲವಮ್ಮ. ಅನಾದಿ ಅನಂತ ಅಖಂಡ ಅಪಾರ ಸದಾ ಭಕ್ತರ ಪಕ್ಷ ಶ್ರೀರಾಮ ರಕ್ಷ. ಪ್ರಭೋ ರಾಮ್ ಪ್ರಭೋ ರಾಮ್ ಪ್ರಭೋ ರಾಮ್. ಹಾಗಾದರೆ ಈ ದಿನ ನಿನ್ನನ್ನು ಗೂಂಡಾಗಳು ಹೊಡೆಯುತ್ತಿದ್ದಾಗ ಅವನೇಕೆ ಬಂದು ರಕ್ಷಿಸಲಿಲ್ಲ? ಹೆಚ್ಚೇಟು ಬೀಳುವ ಮುನ್ನವೇ ರಕ್ಷಿಸಿದನೆ. ಯಾರು? ಆತ್ಮರಾಮ, ಬದಲಿ ರೂಪದಲ್ಲಿ. ನಿನ್ನೆ ಹುಚ್ಚಿಗೆ ನಾನೆಲ್ಲಿಗೆ ಹೋಗಲಿ ಕಬೀರೆ? ಕಬೀರ, ಓ ಕಬೀರ, ಬನ್ನಿ ಬನ್ನಿ ಬಂಧುಗಳೇ, ಕೂಡಿ. ಕೂಡಲು ನಮ್ಮ ಮನೆಯಲ್ಲಿ ಜಾಗವಿಲ್ಲದೆ ಇಲ್ಲಿಗೆ ಬರಲಿಲ್ಲ. ನೀನು ಯಾವ ಶಿಷ್ಯ ಅಂತ ಕೇಳ ಬಂದೆವು. ಏಕೆ? ನಾನು ಸದ್ಗುರು ಸ್ವಾಮಿ ರಾಮಾನಂದರ ಶಿಷ್ಯ. ಅವರಿಂದ ನಿನಗೆ ಉಪದೇಶವಾಗಿದೆಯಾ? ನಾಮೋಪದೇಶವಾಗಿದೆ. ಅವರ ಮುಂದೆ ಈ ಮಾತನ್ನು ಧೈರ್ಯವಾಗಿ ಹೇಳಿದೆಯಾ? ಇದೇನು ಬಂಧುಗಳೇ ನಿಮ್ಮ ಪ್ರಶ್ನೆ? ಯಾಕ್ರಿಯ ನನ್ನ ಮಗನ ಹೇಗೆ ಪೀಡಿಸ್ತೀರಿ? ಈಗ ತಾನೇ ಗೂಂಡಾಗಳ ಏಟಕ್ಕೆ ಸಿಕ್ಕಿ ಉಳಿದು ಬಂದಿದ್ದೇ ಕಷ್ಟವಾಯ್ತು. ಮಾಡಬಾರದನ್ನ ಮಾಡಿ ಆಡಬಾರದನ್ನ ಆಡಿದರೆ ಆಗಬಾರದ್ದೇ ಆಗೋದು. ಯಾ ಪರವರ್ತಿಗ. ಬಾರಯ್ಯ, ರಮಾನಂದ್ರ ನೀನು ಬರ ಹೇಳಿದ್ದಾರೆ. ಹೌದೇ? ಗುರುವಿನಾಜ್ಞೆ ಶಿರೋಧಾರ್ಯ. ನಡೆಯಿರಿ. ಮತ್ತಿನ್ನೇನು ಬಿಡುಗು ಕಬೀರೆ? ನಾಮ ಜಪದಿಂದ ಪವಿತ್ರವಾಗುತ್ತಿರುವ ಈ ನಿನ್ನ ಮಗನ ದೇಹಕ್ಕೆ ವಿಶ್ವಾತ್ಮನ ಅಪ್ಪಣೆ ಇಲ್ಲದೆ ಯಾರು ಏನೂ ಮಾಡಲಾರರು. ಧೈರ್ಯವಾಗಿರು, ಬೇಗ ಬಂದು ಬಿಡುವೆ ಅಮ್ಮಿಜಾನ್. ಕಬೀರನು ಮುಸಲ್ಮಾನಾದರೂ ರಾಮನಾಮದಲ್ಲಿ ಅವನಿಗಿಂತ ಅಗಾಧ ಪ್ರೇಮವಿರುವುದು ಆಶ್ಚರ್ಯವ ಗುರುದೇವ. ಆಶ್ಚರ್ಯವೇನು ಬಂತು ಕೇಶವ? ರಾಮ ಶಬ್ದದ ಮಹಿಮೆ ಅಪಾರವಾದದ್ದು. ಅದರ ಮಾಧುರ್ಯವು ಮುಕ್ತಿಯ ಆನಂದಕ್ಕೂ ಮಿಂಚಿದುದು. ವಿಶ್ವಕ್ಕಿರುವ ಒಂದೇ ತಾರಕ ನಾಮ ರಾಮನಾಮ. ಸದ್ಗುರುನಾಥ. ಸ್ವಾಮಿ
ಈಗ ತಮ್ಮ ಮಾತೆ ಸುಳ್ಳಾಯ್ತು. ಹೇಳಿ ಇವನನ್ನ. ತಡೆಯಿರಿ ಕಬೀರ, ನಾನು ನಿನಗೆ ಉಪದೇಶ ಮಾಡಲಾರೆ, ಶಿಷ್ಯನನ್ನಾಗಿ ಸ್ವೀಕರಿಸಲಾರೆ ಎಂದು ಹೇಳಿಬಿಟ್ಟೆನಲ್ಲ. ಹೌದು, ಮತ್ತೀ ಅಪಪ್ರಚಾರವೇನು? ಹೇಳ ಉತ್ತರ. ಮರುದಿನ ಮುಂಜಾವಿನಲ್ಲೇ ನನ್ನ ತಲೆಯ ಮೇಲೆ ತಾವು ಪಾಲು ಬಿಟ್ಟು ರಾಮ್ ರಾಮ್ ಎಂದು ನಾಮೋಪದೇಶ ಮಾಡಿ ಕೃತಾರ್ಥನನ್ನಾಗಿಸಿದ್ರಲ್ಲ ಗುರುದೇವ. ಎಲ್ಲಿ? ಪಂಚಗಂಗಾ ಘಾಟಿನಲ್ಲಿ ಮೆಟ್ಟಿಲ ಮೇಲೆ. ಅಂದರೆ ಅಲ್ಲಿ ಮಲಗಿದ್ದವನು ನೀನೇ? ಹೌದು ಗುರುದೇವ. ತಮ್ಮ ಪಾದಧೂಳಿ ನನ್ನ ತಲೆಗೆ ಹತ್ತಲೆಂದು. ರಾಮ್ ರಾಮ್, ಏನಿದು ನಿನ್ನ ಪರೀಕ್ಷೆ? ಅದು ಸರಿ, ನಮಗೇನು ಉತ್ತರ? ಕಬೀರ, ನಿನ್ನ ಅನನ್ಯ ಭಕ್ತಿ ನಿನ್ನನ್ನು ಕಾಪಾಡು. ಆದರೆ ನಾನು ನಿನಗೆ ಉಪದೇಶ ಮಾಡಲು ಆರೆ. ಅದು ಕೇವಲ ಒಂದು ಆಕಸ್ಮಿಕ. ರಾಮ್ ರಾಮ್. ಗುರುದೇವ, ಗುರುನಾಥ, ಸುಳ್ಳು ಬಂದ ಶಿಷ್ಯನಾಗ ನಡರಾತಿಗೆ. ರಾಮ್ ರಾಮ್. ಕಬೀರ, ನನ್ನ ಪರಮ ಪ್ರಿಯ ಶಿಷ್ಯ, ಬಾ ಬಾ. ನಿನ್ನ ರಾಮಭಕ್ತಿ ಅಂತಸ್ತನ್ನರಿಗಿದೆ. ಕುರುಡು ಕತ್ತಲಿಗೆ ಶರಣ ಹೋಗಿದ್ದೆ. ಬಾ ತಮ್ಮ, ಒಳಕ್ಕೆ ಬಾ. ಬೇಳೆ ಬೆಂದು ಬೆಂದು ಮೊಸರಾಗೋಯ್ತು. ತರಕಾರಿ ತರಕ್ ಹೋಗಿ ಪುಣ್ಯಾತ್ಮ ಪತ್ತೆ ಇಲ್ಲ. ಎಲ್ಲಿ ಹೋಯ್ತೋ ಏನೋ. ಬಿಡ್ತೀನಿ. ಏನ್ರಿ ಇದು? ಇದು ಪಡವಲಕಾಯಿ ಅಂತ. ಹೌದಾ? ಇದನ್ಯಾಕ್ರಿ ತಂದ್ರಿ? ತರಕಾರಿ ಅಂತ. ಮೊದ್ಲು ಇದನ್ನ ಹೊರಗೆ ಬಿಸಾಕ್ಬಿಟ್ಟು ಬನ್ನಿ. ತರಕಾರಿ ತಗೊಂಡ್ ಬಾ ಅಂದ್ಬಿಟ್ಟು ಇದೇನೇ ನಿನ್ ತಕರಾರಿ? ನಾನು ಪಡವಲಕಾಯಿ ಉಪಯೋಗಿಸೋದಿಲ್ಲ. ಯಾಕೆ? ಎಲ್ಲ ಇದೇ ತರ ಆಗ್ತಾ ಇದೆಯಲ್ಲ ನನಗೂ ನಿನಗೂ. ಅದಕ್ಕೆಲ್ಲ ಕಣ್ರಿ, ಮೊದ್ಲೇ ನಮ್ ಹೆಸರು ಹೇಳೋದಕ್ಕೆ ಒಂದು ಪಿಳ್ಳೆ ಇಲ್ಲ. ನಾವ್ ಇದನ್ನ ಅಡಿಗೆಗೆ ಉಪಯೋಗಿಸ್ಕೊಂಡ್ರೆ ನಾಗಪ್ಪ ನಮ್ಮ ಮೇಲೆ ಕೋಪ ಮಾಡ್ಕೊಳಲ್ವೇ? ಪಿಳ್ಳೆ ಅಂದ ಮೇಲೆ ಜ್ಞಾಪಕ ಬಂತು. ನಮ್ಮೂರಿಗೆ ಮಕ್ಕಾದಿಂದ 2-3 ಜನ ಫಕೀರರು ಬಂದಿದಾರಂತೆ. ಅದು ಕೇಳಿಸ್ಕೊಡ್ತಾರಂತೆ. ಅವ್ರ ಕೈಲಿ ನಿಂಗೊಂದ್ ತಾಯ್ತ ಕಟ್ಸೋದು ಅಂತ ತೀರ್ಮಾನ ಮಾಡ್ಬಿಟ್ಟಿತ್ತು. ಯಾರು? ಫಕೀರ್ರೆ? ಆ ಮುಸಲ್ಮಾನರ ಕೈಯಲ್ಲಿ ನಾನು ತಾಯ್ತಿ ಕಟ್ಟಿಸ್ಕೋಬೇಕೇನೋ? ಯಾಕೆ ಯಾಕೆ ಅಂಥ ರಮಾನಂದ ಯತಿಗಳೇ ಮುಸಲ್ಮಾನ್ ಕಬೀರ್ನ ಶಿಷ್ಯನ ಮಾಡ್ಕೊಂಡ್ರಂತೆ. ನೀನು ಮುಸಲ್ಮಾನ್ ಗುರುಗಳ ಹತ್ರ ಒಂದು ಯಂತ್ರ ಕಟ್ಟಿಸ್ಕೋಬಾರ್ದಾ? ಆ ಕಬೀರಿಂದೆಲ್ಲ ಸುಳ್ಳು. ರಮಾನಂದ ಯತಿಗಳು ಎಂದಿಗೂ ಹಾಗೆ ಮಾಡೋರಲ್ಲ. ಹೀಗೆ ಮಾಡೋರಲ್ಲ. ಈಗ ರಮಾನಂದ ಯತಿಗಳ ದೇವ್ರ ಹತ್ರನೇ ಕೂತು ಆ ಕಬೀರ್ ದಾಸ ಭಕ್ತರಿಗೆ ಉಪದೇಶ ಮಾಡ್ತಾ ಇದ್ದಾರಂತೆ. ಉಪದೇಶ ಗೊತ್ತಾ? ಅಲಕ್ಕೂ ಕಾಲ ಬದಲಾಯಿಸ್ತಾ ಇದೆ ಚಿನ್ನ, ಬದಲಾಯಿಸ್ತಾ ಇದೆ. ಮನೆ ಪಡವಲ್ಕಾಯಿ ತಗೊಂಡೋಗಿ ಅಡಿಗೆ ಮಾಡು. ಆ ಪಡವಲ್ಕಾಯಿ ಆ ಸುದ್ದಿ ತಿರ್ಗಾ ಆಗುತ್ತೆ ಜಗಳ ಅಷ್ಟೇ. ಆಡೆ ಜಗಳ ಆಡೆ ನೋಡೇ ಬಿಡ್ತೀನಿ. ಬೇಡಿ, ಒಳ್ಳೆ ಮಾತಿನಲ್ಲಿ ನಿಮ್ ತರಕಾರಿ ತಗೊಂಡ್ ಹೋದ್ರೆ ಸರಿ. ಇಲ್ದಿದ್ರೆ ಕೊಡಿಬೇಡ್ದೆ, ಅನ್ಯಾಯ ಮುರಿದೋಗುತ್ತೆ. ಅದನ್ನ ಹಾಗೆ ಕೊಡೆ, ಅಂಗಡಿಲ ಬಿಟ್ಟು ಮಾರ್ಕೋತೀನಿ. ಕೊಡೆ. ಏನ್ ಯೋಚನೆ ಮಾಡ್ತಿ ಜಮಾಲ್? ನಡ್ಸೋ ಕಾಯ್ನ. ಏನ್ ನಡೆಸಿ ಬಿಡೋ ಜಾಫರ್. ತಾನು ಹುಟ್ಟಿರೋ ಇಸ್ಲಾಂ ಜಾತಿಗೆ ತಾನೇ ನಿಕಾಬಿ ಮಾಡ್ಕೋದಲ್ಲ ಈ ಕಬೀರ ಹೈವಾನ್. ಅದಕ್ಕೇನ್ ಹೇಳ್ತೀಯ? ಜಮಾಲ್, ಇದು ಪೈಗಂಬರಿಗೆ ಅವಮಾನ. ಯಾರು ಮಾಡದೇ ಇದ್ದ ಕೆಲಸ ಮಾಡಿದ್ರೆ ಬೇಗ ದೊಡ್ಡ ಮನ್ಸಾಗ್ಬಿಡ್ಬೋದು ಅಂತ ತಿಳ್ಕೊಂಡಿದ್ದಾನೆ ಆ ಕಬೀರ. ಇಲ್ಲ, ಅವತ್ತು 4 ಬಿಟ್ ಕಳಿಸಲ್ಲ ಕಬೀರ್ನಿಗೆ. ಆ ಗಲಾಟೆಯಲ್ಲಿ ಅವನು ಹೊಟ್ಲೇ ಇಲ್ಲ ಅನ್ಸ್ಬಿಡಕಾಯ್ತವನ್ನ. ಛೇ, ಅಷ್ಟು ಸುಲಭವಾಗಿ ಮುಗಿಸ್ಬಿಟ್ರೆ ಆಗ್ತಾ ಆ ಪಾಪಿನ. ಅವನು ಸಾಯ್ತಾನೆ ಇರಬೇಕು, ಸಾಯ್ಬಾರ್ದು. ಒಂದ್ ಕಡೆ ನಾವು ಕುಯ್ತಾ ಇರಬೇಕು, ಇನ್ನೊಂದು ಕಡೆ ಹಿಂದೂಗಳು ಕುಯ್ತಾ ಇರಬೇಕು.
ನೋಡಿದ್ಯಾ ಕಬೀರ್ನ ಸೊಕ್ಕನ? ರಾಮಾನಂದ್ರ ಶಿಷ್ಯ ಆಗೋದೆ ಅಂತ ಹಿಂದೂ ಮತಾನೇ ಅಳೆಯೋದಕ್ಕೆ ಪ್ರಾರಂಭಿಸ್ಬಿಟ್ನಲ್ಲ. ಆ ಕಬೀರನ್ನ ಹಣ್ಣಗಾಯ ನೀರ್ಗಾಯ ಮಾಡಿ ಬುದ್ಧಿ ಬುದ್ಧಿ ಹೇಳಂತ ನಾನು ಆಗ್ಲೇ ಹೇಳ್ದೆ, ನೀನ್ ಕೇಳಲಿಲ್ಲ. ಅದನ್ನ ಕೊನೆಗೆ ಇಟ್ಕೊಳ್ಳೋಣ ಗೋಕುಲ. ಹೊಳೆ ತನಕ ಓಟ, ದೊರೆ ತನಕ ದೂರು ಅಂತ ಗಾದೆ. ನಾವೊಂದಷ್ಟು ಜನ ಹೋಗಿ ಕಾಶಿರಾಜನ ದರ್ಬಾರದಲ್ಲಿ ದೂರು ಮಾಡೋಣ, ಏನಂತಿ? ಹಾ, ಒಂದ್ ಪಕ್ಷ ಆಸ್ಥಾನದಲ್ಲಿ ನಮ್ದೇನು ನಡೀದೇ ಹೋಯ್ತಪ್ಪ. ಇದ್ದೇ ಇದೆ ನಿನ್ ಮಂತ್ರ, ದಂಡಂ ದಶಗುಣಂ ಭವೆ. ಮುಸ್ಲಿಮರಂತೆ, ಹಿಂದೂಗಳಂತೆ, ಪ್ರಜೆಗಳಂತೆ, ರಾಜರಂತೆ. ರಾಜ ರಾಜ ರಾಜ. ಕೂಡಿಸಿದ ಹಣಕ್ಕೆ ಬರಬಹುದು ಕಳ್ಳ, ಗಳಿಸಿದ ಕೀರ್ತಿಯನ್ನೇ ಮಗ ಕೆಡಿಸಬಲ್ಲ. ಬಿಡುವಿಲ್ಲದೆಯ ದುಡಿಗೆ ಸುಖ ಸಿಗುವುದಿಲ್ಲ. ಅನುಗಾಲ ಮೈ ಮರೆತು ಆಡುಬಾನಲ್ಲ. ಲತಾಂಗಿ ಬಿನ್ನಾಣ, ಲತಾಂಗಿ ಬಿನ್ನಾಣ ಕಣ್ಣಿನ ಹೂಬಾಣ, ಲತಾಂಗಿ ಬಿನ್ನಾಣ ಕಣ್ಣಿನ ಹೂಬಾಣ. ಹೃದಯಾಕ್ರಮಣ ಈ ಕಲಾ ಸಂಧಾನ, ಈ ಕಲಾ ಸಂಧಾನ. ಹೃದಯಾಕ್ರಮಣ ಈ ಕಲಾ ಸಂಧಾನ, ಈ ಕಲಾ ಸಂಧಾನ. ಪಿನ್ನಾಣ ಕಣ್ಣಿನ ಹೂಬಾಣ. ಕಿವಿಯಿಲ್ಲದೆಡೆಯಲ್ಲಿ ಕವಿತೆ ಏಕೆ? ಕವಿತೆ ಏಕೆ? ಚೂಪು ಕಣ್ಣಿಲ್ಲದೆಡೆ ಚೆಲುವದೇಕೆ? ರೂಪು ಯೌವನ ಕಲೆಯ ದುಡಿಮೆಗೆಳಲೇಕೆ? ನಿನಗೆ ಬೇಡದ ನಾನು ನನಗೆ ಏಕೆ? ಲತಾ
ಪ್ರಹರಿಗಳೇ, ಏನದು ಗದ್ದಲ? ಜನರ ಗುಂಪೊಂದು ದೊರೆಯುವ ದರ್ಶನಕ್ಕೆ ಬಂದಿದೆ ಪ್ರಭು. ಮಹಾಮಂತ್ರಿಗಳೇ, ಒಳಗೆ ಬರಮಾಡಿ. ಹಿಂದೂ ಧರ್ಮಕ್ಕೆ ಆಪತ್ತು ಒದಗಿದೆ. ನ್ಯಾಯಕ್ಕಾಗಿ ನಾವು ಪ್ರಭುಗಳಲ್ಲಿಗೆ ಬಂದಿದ್ದೇವೆ. ಮಹಾಶಯರೇ, ಹೇಳಿ, ನಿಮ್ಮ ಅಹವಾಲೇನು? ಪ್ರಭು, ಕಬೀರನೊಬ್ಬ ಮುಸಲ್ಮಾನೊಬ್ಬನು ರಾಮನಾಮವನ್ನು ಜಪಿಸುತ್ತಾ ಹಿಂದೂಗಳನ್ನು ಮೋಸಗೊಳಿಸುತ್ತಿದ್ದಾನೆ. ಮೋಸವೇ? ಹೇಳಿ ಹೇಳಿ, ಯಾವ ರೀತಿ ಮೋಸ? ಮೊದಲು ರಾಮ ರಾಮ ಎಂದು ನಟಿಸಿ, ಅನಂತರ ರಾಮನೇ ರಹೀಮನೆನ್ನುತ್ತಾನೆ, ಆಮೇಲೆ ರಹೀಮನನ್ನು ನಂಬಿ ಎನ್ನುತ್ತಾನೆ. ಮತಾಂತರ ಮಾಡುವುದಕ್ಕೆ ಮತ್ತೊಂದು ಮಾರ್ಗ. ಈ ವಿಷಯವನ್ನು ನೀವು ನಮ್ಮ ಧರ್ಮಪೀಠಗಳ ಯೋಗಿಗಳಲ್ಲಿ ಹೇಳಿಕೊಂಡಿರಾ? ಹಾಗಾದ್ರೆ ಕಬೀರ್ನು ಸಾಮಾನ್ಯದವನಲ್ಲ. ಇದನ್ನು ಈಗಲೇ ವಿಚಾರಣೆ ನಡೆಸಿ ನ್ಯಾಯ ದೊರಕಿಸಬೇಕು ಪ್ರಭು. ಆಗಬಹುದು ಮಹಾಮಂತ್ರಿಗಳೇ. ಯಾರಲ್ಲಿ? ಆ ಕಬೀರ್ನನ್ನು ಆಸ್ಥಾನಕ್ಕೆ ಕರೆದು ತನ್ನಿ. ಕಬೀರ್ನೆಂದ್ರೆ ನೀನೇ ಏನು? ಹೌದು ಮಹಾರಾಜ್. ಪವಿತ್ರವಾದ ರಾಮನಾಮವನ್ನು ದುರುಪಯೋಗಪಡಿಸಿಕೊಂಡು ಹಿಂದೂಗಳನ್ನು ಮತಾಂತರ ಮಾಡಲು ಉದ್ದೇಶಪಟ್ಟಿದ್ದೀಯೆಂದು ನಿನ್ನ ಮೇಲೆ ಪ್ರಭುಗಳಿಗೆ ದೂರು ಬಂದಿದೆ. ರಾಮ್ ರಾಮ್. ನಿನ್ನ ಅಭಿನಯ ಸಾಕು. ಹೇಳು, ಮುಸಲ್ಮಾನನಾದ ನಿನಗೆ ರಾಮಭಕ್ತಿ ಏಕೆ? ಶ್ರೀರಾಮನು ಮಾನವನಾಗಿ ಅವತರಿಸಲಿಲ್ಲವೇ? ಆದರ್ಶ ಮಾನವನಾಗಿ ಮೆರೆದ ಆ ರಾಮಚಂದ್ರ ಮೂರ್ತಿಯನ್ನು ಪೂಜಿಸಲು ಎಲ್ಲಾ ಮಾನವರಿಗೂ ಹಕ್ಕಿಲ್ಲವೇ? ನಾನೂ ಒಬ್ಬ ಬಡ ಮಾನವನಲ್ಲವೇ ಮಹಾರಾಜ್? ನೀನು ಮುಸಲ್ಮಾನನಲ್ಲವೇ? ಹುಟ್ಟುವುದಕ್ಕೆ ಮೊದಲು ಹೆಣ್ಣೋ ಗಂಡೋ ಎಂದು ಹೇಳಲಾರದ ತಂದೆ ತಾಯಿಗಳ ಜಾತಿಯ ಮಗುವಿನದೂ ಆಗಿರಬೇಕೆ ಮಹಾರಾಜ್. ಕೋಟ್ಯಾಂತರ ಜನರನ್ನು ಕಾಪಾಡುವ ದೇವರಿಗೆ 10 ಹೆಸರುಗಳಿರಬಹುದು. ಅದರಲ್ಲಿ ರಾಮನೆಂಬ ಹೆಸರನ್ನು ನಾನು ಧ್ಯಾನಿಸಬಾರದೆ? ಪ್ರಶ್ನೆಗೆ ಮರುಪ್ರಶ್ನೆ. ಕಬೀರ, ನಿನಗೆ ರಾಮನಲ್ಲಿ ಭಕ್ತಿ ಇರುವುದಾದ್ರೆ ನಿನ್ನಷ್ಟಕ್ಕೆ ನೀನು ಅವನನ್ನು ಸೇವಿಸು. ಇದಕ್ಕೆ ಇಷ್ಟು ಪ್ರಚಾರ ಬೇಕೆ? ನನಗೂ ಅದೇ ಆಶ್ಚರ್ಯ ಮಹಾರಾಜ್. ನನ್ನಂತಹ ತೃಣಮಾತ್ರದವನೊಬ್ಬನ ವಿಷಯ ರಾಜಸ್ಥಾನದವರೆಗೆ ಏಕೆ ಬಂತೆಂಬುದೇ ನನಗೂ ಸಮಸ್ಯೆಯಾಗಿದೆ. ಎಲ್ಲ ರಾಮನಿಚ್ಛೆ. ಸಾಕು ಮಾಡು ಕಪಟಿ. ನಿನ್ನ ರಾಮಭಕ್ತಿಯ ಪ್ರಭಾವಕ್ಕೆ ಮೆಚ್ಚಿ ನಿನ್ನನ್ನು ಸನ್ಮಾನಿಸಲು ಇಲ್ಲಿಗೆ ಕರೆತಂದಿಲ್ಲ. ರಾಮ ರಹೀಮರೆಲ್ಲ ಒಂದೇ ಎನ್ನುತ್ತಾ ಪ್ರಜೆಗಳಲ್ಲಿ ಅಶಾಂತಿ ಎಬ್ಬಿಸುತ್ತಿರುವ ಅಪರಾಧಕ್ಕೆ ನಿನ್ನನ್ನು ಶಿಕ್ಷಿಸಲು ಇಲ್ಲಿಗೆ ಕರೆತರಲಾಗಿದೆ. ತಿಳಿಯಿತೆ? ಅಪರಾಧ ಮಹಾರಾಜ್, ದೇವರ ಹೆಸರುಗಳಿಗಾಗಿ ಜನರು ದ್ವೇಷಾಸೂಹಿಗಳಿಂದ ಹೋರಾಡುತ್ತಿರುವಲ್ಲಿ ಅದು ಬೇಡವೆಂದು ಹೇಳುವುದು ಅಪರಾಧವಾಯಿತೆ. ನನ್ನ ದೇವರೇ ದೇವರೆಂದು ಸಾಧಿಸದೆ ನಿನ್ನ ದೇವರೇ ನನ್ನ ದೇವರೆಂದು ನಂಬಿದುದು ಅಪರಾಧವಾಯಿತೆ. ಮಾತಿಗೆ ಮಾತು ಜೋಡಿಸುವುದಕ್ಕೆ ರಾಜಸ್ಥಾನಕ್ಕೆ ಸಮಯವಿಲ್ಲ. ನೀನು ರಾಮಭಕ್ತನೆಂದು ಹೇಳಿಕೊಳ್ಳುತ್ತಿರುವುದು ತಪ್ಪೆಂದು ಒಪ್ಪಿಕೋ. ಮಹಾರಾಜ್, ಅದು ತಪ್ಪೆಂದು ನನ್ನ ಆತ್ಮಾರಾಮನು ಒಪ್ಪಿಕೊಳ್ಳುತ್ತಿಲ್ಲ ಖಾವಿ. ಎಂತಹ ಗರ್ವ, ದುರಹಂಕಾರ! ಕಬೀರ, ಮಹಮ್ಮದೀಯನಾದ ನೀನು ರಾಮಭಕ್ತನೆಂಬುದನ್ನು ಒಪ್ಪಿಕೊಂಡಿದ್ದೀಯೆ. ಅದರಿಂದ ಜನರಲ್ಲಿ ಅಶಾಂತಿ ಏರ್ಪಟ್ಟಿರುವುದು ಕಣ್ಣಿಗೆ ಕಂಡ ಹಾಗೆ ಇದೆ. ಆದರೆ ಅಹಂಕಾರದಿಂದ ನೀನು ತಪ್ಪನ್ನು ಒಪ್ಪಿಕೊಳ್ಳುತ್ತಿಲ್ಲ. ಇದಕ್ಕೆ ಶಿಕ್ಷೆ ಏನು ಗೊತ್ತೇ? ಎಲ್ಲ ಕಲ್ಯಾಣ ರಾಮನಿಚ್ಛೆ. ಹಾಗೆಂದು ಮುಂದೆ ನುಡಿಯದಂತೆ ನಿನ್ನ ಸುಳ್ಳು ನಾಲಿಗೆಯನ್ನು ಸೀಳಲಾದೀತು. ರಾಮನಿರುವುದು ಈ ಹೃದಯದಲ್ಲಿ ಮಹಾರಾಜ್. ಹಾಗಿದ್ರೆ ಹೃದಯವನ್ನೇ ಕತ್ತರಿಸಲಾದೀತು. ಅನಂತರ ನನ್ನ ರಾಮ ತಮ್ಮ ಹೃದಯಕ್ಕೆ ಬಂದು ಸೇರುತ್ತಾನೆ. ಪ್ರಭು, ವಿಚಾರಣೆ ಮುಗಿಯಿತೆಂದು ಭಾವಿಸುತ್ತೇನೆ. ತೀರ್ಪು ಅನ್ನದಾತರಿಗೆ ಸೇರಿದ್ದು. ಸತ್ಪ್ರಜೆಗಳೇ, ಮಹಾಮಂತ್ರಿಗಳು ನ್ಯಾಯಬದ್ಧ ವಿಚಾರಣೆ ನಡೆಸಿದ್ದಾರೆ, ಶಿಕ್ಷೆಗಳನ್ನು ತಿಳಿಸಿದ್ದಾರೆ. ರಾಜರು ಮನುಷ್ಯರೇ. ಮನುಷ್ಯರು ಮಾಡಿದ ನ್ಯಾಯಕ್ಕಿಂತ ದೈವ ದೊಡ್ಡದು. ಆ ದೈವಕ್ಕೆ ಹಲವಾರು ರೂಪಗಳು. ಅವುಗಳಲ್ಲೊಂದಾದ ಶ್ರೀರಾಮನನ್ನು ಕಬೀರರು ಅಚಲವಾಗಿ ನಂಬಿದ್ದಾರೆ. ಅವರ ರಾಮಭಕ್ತಿ ಹಿಂದೂ ಮುಸಲ್ಮಾನರನ್ನು ಒಂದು ಕೂಡಿಸಬಲ್ಲದು. ಕ್ಷೇಮಕರವಾದ ಮಳೆಗೆ ಮುಂಚೆ ಮಿಂಚು ಸಿಡಿಲಿಗಳು ಸಹಜ. ಕಬೀರರ ದಾರಿ ಈಗ ನಮಗೆ ಅಪಾಯಕರವಾಗಿ ತೋರಬಹುದು. ಆದರೆ ಭವಿಷ್ಯದಲ್ಲಿ ದೇಶಕ್ಕೆ ಅದರಿಂದ ಕ್ಷೇಮವಿದೆ. ಕಬೀರರೇ, ನೀವು ದೇಹಕ್ಕಿಂತ ಹೆಚ್ಚೆಂದು ಭಾವಿಸಿರುವ ನಿಮ್ಮ ಭಕ್ತಿ ದೇಶವನ್ನೇ ಕಾಪಾಡಲಿ. ಶ್ರೀರಾಮ ಪ್ರೀತ್ಯರ್ಥ ಕಬೀರರನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಇಷ್ಟಕ್ಕೂ ಕಬೀರ ಹೇಳೋ ಮಾತೆಲ್ಲ ನ್ಯಾಯವಾದದ್ದೇ. ಈಗ ನಾನು ಹಿಂದೂ, ನೀನು ಮುಸಲ್ಮಾನರು. ನಾವಿಬ್ರು ಅಕ್ಕ ತಂಗಿರಂತೆ ವಿಶ್ವಾಸವಾಗಿಲ್ಲವೇ? ಹಾಗೆ ಎಲ್ಲಾ ಹಿಂದೂ ಮುಸಲ್ಮಾನರು ಪ್ರೀತಿಯಿಂದಿರಲಿ. ಬ್ರಹ್ಮಾಂಡಕ್ಕೆಲ್ಲ ಒಬ್ಬನೇ ದೇವರು, ನಾವೆಲ್ಲ ಅವನ ಮಕ್ಕಳು ಅಂತ ತಿಳುವಳಿಕೆ ಹೇಳೋ ನಿನ್ನ ಮಗ ಪುಣ್ಯಾತ್ಮನಮ್ಮ, ಪುಣ್ಯಾತ್ಮ. ಈ ಕೆಲಸ ಪೀರ್ ಪೈಗಂಬರರು ಮಾಡೋದು ಕಾಳಿ. ನಮ್ಮಂಥ ಬಡಪಾಯಿಗಳಲ್ಲ. ಎಲ್ಲಾ ಪೀರ್ ಪೈಗಂಬರರಿಗೂ ಜನ ಹೀಗೆ ತೊಂದರೆ ಕೊಟ್ಟಿದ್ರು. ನೇಮ ಮಹಮ್ಮದ್ ಪೀರ್ ಪೈಗಂಬರರನ್ನೇ ಹುಟ್ಟಿದೂರಿಂದ ಅಡ್ಡಿ ಬಿಟ್ಟಿದ್ರೆ ಮಹಾತ್ಮರಾದವ್ರಿಗೆಲ್ಲ ಇದು ತಪ್ಪಿದ್ದಲ್ಲ. ಮಹಾತ್ಮರ ದಾಸನ ದಾಸ ರಾಮನಿಚ್ಛೆ. ನಾನು ಹೇಳುತ್ತಿರುವುದೆಲ್ಲ ನ್ಯಾಯವೆಂದು ಒಪ್ಪಿ
ರಾಜರು ಕಳಿಸಿಕೊಟ್ಟರು. ನಾನು ಆಗ್ಲೇ ಹೇಳಿಲ್ವೇನೇಮ್ಮ? ಮಾಯಿ, ಒಂದು ಲೋಟ ನೀರು ಕೊಡುವಿರಾ? ಕುಡಿ. ನಮ್ಮ ತಂದೆ. ಜಯ ಸದ್ಗುರುನಾಥ್. ಕುಳಿತುಕೊಳ್ಳಿ. ಬಾಬಾ ಬಾಬಾ, ನನಗೆ ತುಂಬಾ ಭಯ. ಆ ನೀರನ್ನು ನನಗೆ ಕುಡಿ. ಕುಡಿ ಮಗು. ಕುಡಿಯದೆ ಹಾ ನೀರ್ನ ನಮ್ ಜಾತಿ ಹಾಳ ಹೋಗ್ತಿದ್ದಾರೆ ಒಂದ್ ಕ್ಷಣದಲ್ಲಿ. ಪಾಪಿಷ್ಟೇ. ಕೆರೆಯಲ್ಲಿ, ನದಿಯಲ್ಲಿ, ಹೊಳೆಯಲ್ಲಿ, ಬಾವಿಯಲ್ಲಿ ಇರುವ ಹರಿಯುವ ನೀರದೆಲ್ಲ ಒಂದೇ. ನೆರೆದ ಜಲಚರದ ಮಲಮೂತ್ರ ಜಲಸಾರ ಬೆರೆತ ನೀರಲಿ ಭೇದ ಬೇರೆ ಉಂಟೆ. ಬಾಯಾರಿ ಉಸಿರು ಸಿಕ್ಕುತ್ತಿತ್ತಪ್ಪ. ಪಾಪ ಈ ಮಾವ ತಾವು ಕುಡಿಯುವ ನೀರು ಕೊಟ್ಬಿಟ್ಟಿದ್ರು. ಆ ನೀರನ್ನು ಅನ್ಯಾಯವಾಗಿ ಚೆಲ್ಲಿಬಿಟ್ಟೆ. ಮುಗಿಸ್ತೀನಿ. ಎಷ್ಟ್ ನೀರ್ ಬೇಕೋ ಕುಡಿಬೇಕೋ ಕುಡಿದ್ ಸಾಯಿ. ಈ ಮಾವ ಕೊಟ್ಟ ನೀರು ಯಾಕಪ್ಪ ಕುಡಿಬಾರ್ದು? ಈ ಜಾತಿಯಲ್ಲಿ ಬೈರಾಗಿ ಮನೆ ನೀರು ಈ ಸಾದಿ ಮುಟ್ಟಿದ್ದು. ಇರುವ ನೆಲತಾನೊಂದೇ, ಕುಡಿವ ಗಾಳಿಯು ಒಂದೇ. ಒಡಲೊಳಿಗ ನರಮೂಳೆ ಮಾಂಸ ಒಂದೇ. ಮಡಿದು ಮಣ್ಣಲಿ ಬೆರೆತು ಹುಡಿಯಾಗುವೀ ದೇಹ. ಬಿಡು ಉಚ್ಚ ನೀಚೆಗಳ ಒಡಕಿದರಲೆಲ್ಲಿ. ಬಿಡು ಉಚ್ಚ ನೀಚೆಗಳ ಒಡಕಿದರಲೆಲ್ಲಿ. ಇನ್ ಹರಕತೆಗಳು ಗನ್ವಾರಗಳಿಗೆ ಹೇಳು, ಗನ್ವಾರಗಳಿಗೆ. ಯಾಕಪ್ಪ ಅಷ್ಟು ಕೋಪ? ಅದು ನೀರೇ ಅಲ್ಲವೇ, ಶುಭ್ರವಾಗಿ ಇತ್ತು. ಅದ್ರಲ್ಲಿ ಒಂದ್ ತೊಟ್ಟು ನೀರು ನಿನ್ ಗಂಟೊಳಗೆ ಹೋಗಿದ್ರೆ ನಮ್ಮ ತಾತ ಮುತ್ತಾಂತರನ್ನೆಲ್ಲ ನರಕಕ್ಕೆ ಹೋಗ್ತಿದ್ರು. ಎಲ್ಲಿದೆಯಪ್ಪ ನರಕ? ಮನೆ ನೋಡಿ ತೋರಿಸ್ತೀನಿ. ಈಗ ನಡೆದದಕ್ಕಾಗಿ ನಾನು ಬಹಳ ಶೋಕಿಸುತ್ತೇನೆ. ತಾವು ದಯವಿಟ್ಟು ಬೇರೆ ವಿಧವಾಗಿ ಎಣಿಸದೆ ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು. ಕುಡಿ. ಜೈ ಸದ್ಗುರು ಮಹಾರಾಜ್. ಜೈ ಸದ್ಗುರು ಮಹಾರಾಜ್. ದಯಮಾಡಿ ಸಾಧುಗಳೇ ಕೂಡಿ ಬನ್ನಿ ಸ್ವಾಮಿ. ಜಯ ಸದ್ಗುರು ಮಹಾರಾಜ್. ಸ್ವೀಕರಿಸಿ ಸ್ವಾಮಿ. ಸ್ವಲ್ಪ ತಡೆಯಿರಿ, ಮತ್ತೊಬ್ಬ ಸಾಧುಗಳು ಬರುವವರಿದ್ದಾರೆ. ಸಾಧು ಸಾಧು ಬನ್ನಿ ಸಾಧುಗಳೇ ಕೂಡಿ.
ಸ್ವೀಕರಿಸಿ ಹಾಲನ್ನು. ಅಪ್ಪಾಜಿ, ಚಿಂತೆ ಬೇಡ, ನನಗೊಂದು ಲೋಟ ನೀರು ಕುಡಿ ಸಾಕು. ಮಗಳೇ, ಆ ಹಣ್ಣುಗಳನ್ನು ತಕೊಂಡು ಬಾ. ಬೇಡ, ನೀರು ಮಾತ್ರ. ಪರಮಜ್ಞಾನಿಗಳಾದ ತಮ್ಮ ಆಗಮನದಿಂದ ನನ್ನ ಮನೆ ಪಾವನವಾಯಿತು ಸ್ವಾಮಿ. ಮಹಾತ್ಮ, ತಮ್ಮ ಹೆಸರು? ಕಬೀರ್, ಧನ್ಯ ಕಬೀರ್. ಸ್ವಾಮಿ, ಈ ಹಣ್ಣನ್ನು ಸ್ವೀಕರಿಸಿ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನುಂಟು ಮಾಡಿ ಸ್ವಾಮಿ. ಮನ್ನಿಸದೆ, ಅವಕಾಶ ಇಲ್ಲ, ತುರ್ತಾದ ಕೆಲಸವಿದೆ. ಬರುತ್ತೆ. ಶಾಂತಿಗಳಲ್ಲೇ ಅಲ್ಲದೆ ಮನಮುಟ್ಟುವ ಮಾತುಗಾರಿಕೆಯಲ್ಲೂ ನಾನು ನಿನಗೆ ಸೋತಿಲ್ಲೋಯ್ತು. ತಮ್ಮ ಪಾದಕ್ಕೆ ಸೋತು ಬಂದ ನನಗೆ ಸೋಲೇ ಉಸಿರಿ ಸ್ವಾಮಿ, ಗೆಲುವೆಲ್ಲ ತಮ್ಮದೇ. ಏನು ನಿನ್ನ ಅವಿವೇಕ? ತನು ಮನವನ್ನು ಗುರುವಿಗರ್ಪಿಸಿ ನಾಮ ಜಪದ ಸಾಧನೆಯಲ್ಲಿರಬೇಕಾದ ನಿನಗೆ ಎಲ್ಲಿದೆ ಮೋಹಾಂಧಕಾರ? ಇದು ಅವಿವೇಕವಲ್ಲ, ಮಾನವ ಸಹಜವಾದ ಪ್ರೀತಿ, ಪ್ರೇಮ,
ದೇವಾನು ದೇವತೆಗಳೇ ಏನು, ತಪಸ್ವಿ ಋಷಿಮುನಿಗಳು ಕೂಡ ಸಪತ್ನೀಕರೇ ಅಲ್ಲವೇ? ಸಾಧಕನಾದ ನಿನ್ನೆ ವ್ರತಕ್ಕೆ ವ್ಯಾಮೋಹ ಕಾಳ್ಗಿಚ್ಚಾದೀತು, ಎಚ್ಚರ. ಇದು ವ್ಯಾಮೋಹವೇನಲ್ಲ, ಸಹಜ ಪ್ರೇಮದ ಹೊರಮುಖವಷ್ಟೇ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ರಾಮನಲ್ಲೇ ಐಕ್ಯವಾಗಬೇಕಾದ ನಿನ್ನ ಮನಸ್ಸಿಗೆ ಇದೇ ಮಹಾರೋಗ. ಎಚ್ಚರ, ಎಚ್ಚರ. ಹೀಗೇಕೆ ಮಾಡಿದಿರಿ ಸ್ವಾಮಿ? ಮನದೊಳಗೆದ್ದಿದ್ದ ನಿನ್ನ ಮೇಲಿನ ವ್ಯಾಮೋಹವನ್ನಟ್ಟಲು ದೇಹಕ್ಕೆ ಯಾತನೆ ಕೊಟ್ಟನಷ್ಟೇ. ಹೌದು ನೋಡಿ, ಸತ್ಯವಾಗಿಯೂ ನೀನು ನನ್ನ ಧರ್ಮಪತ್ನಿ. ತಬ್ಬಿಲಿಯ ಮೇಲೆ ಅಂತ ಕೃಪೆ ತೋರಿದಿರಿ ಸ್ವಾಮಿ. ತಂಗಳ ಭಿಕ್ಷೆ ಬೇಡಿದಲ್ಲಿ ಪಂಚಭಕ್ಷ ಪರಮಾನವಿತ್ತಿರಿ. ನಾನು ತಮ್ಮ ಪತ್ನಿಯಾಗಲು ಯೋಗ್ಯತೆ ಉಳ್ಳವಳೇ ದೇವ. ರಾಮನಿಚ್ಛೆ ಇನ್ನೀ ಮನೆ ತುಂಬಿದೆ. ನನ್ನ ಬಡ ಜನ್ಮದಲ್ಲಿ ಭಾಗ್ಯೋದೇವ. ಅಮ್ಮ, ಅನ್ನ ನೀಡು ತಾಯೇ. ಲೋಯಿ, ಇಷ್ಟು ಹೊತ್ತು ಕಾದಿದ್ದಕ್ಕೂ ರಾಮನು ದಯ ತೋರಿಸಿದ. ಅತಿಥಿ ಸತ್ಕಾರಕ್ಕೆ ಎಲ್ಲವನ್ನೂ ಸಿದ್ಧ ಮಾಡಿ. ಬನ್ನಿ ಸ್ವಾಮಿ. ರಾಮನು ತೃಪ್ತಿನಾದ. ಉತ್ತರವತೀನಿ ಭವ. ಸ್ವಾಮಿ, ಸ್ವಾಮಿ, ಅದ್ಭುತ ಆಶ್ಚರ್ಯವನ್ನು ಅದು ರಾಮನೇ ಆಗಿರಬೇಕು. ಹೌದು, ಅನುಮಾನವೇ ಇಲ್ಲ. ರಾಮನೇ, ನನ್ನ ಆತ್ಮ ರಾಮನೇ. ರಾಮ್ ರಾಮ್. ಅತಿಥಿಗಳಲ್ಲಿ ಲೋಯಿ. ಅಯ್ಯೋ, ನಾನೆಂಥ ನಿರ್ಭಾಗ್ಯ. ಮನೆಗೆ ಬಂದಿದ್ದ ಮಹಾಭಾಗ್ಯವನ್ನು ಗುರುತಿಸಲಾರದೆ ಹೋದೆನು. ನನ್ನ ಆತ್ಮ ರಾಮನ ಪಾದಗಳನ್ನು ಕಟ್ಟಿ ಕಣ್ಣಿಗೊಟ್ಟಿಕೊಳ್ಳದೆ ಹೋದೆನು. ನನ್ನ ಸ್ವಾಮಿಯನ್ನಪ್ಪಿ ಕಣ್ಣಲ್ಲಿಟ್ಟು ನಲಿಸದೆ ಹೋದನೆ. ರಾಮ್ ರಾಮ್, ಕಾಣಿಸಿ ಕೈ ತಪ್ಪಿ ಹೋದೆಯಾ ಸ್ವಾಮಿ? ರಾಮ್ ರಾಮ್ ರಾಮ್. ರವಿತಾರೆ ಶತಕೋಟಿಗಳ ಕಾಂತಿ ರಾಮ, ಮಹಾಭೂಮಿಯ
ಭೂಮಿ ಬ್ರಹ್ಮಾಂಡಗಳ ಜೀವರಾಮ ಚಿದಾನಂದ ರಾಮ ಚಿರಾನಂದ ರಾಮ ಸದಾ ರಾಮನ ದಿವ್ಯ ಸಂಕಲ್ಪಧಾಮ ಪ್ರಭೋ ರಾಮ ಪ್ರಭೋ ರಾಮ ಪ್ರಭೋ ರಾಮ. ಕಬೀರ್, ತಮ್ಮಿಂದ ನನಗಿಂತ ಪುನರ್ಜನ್ಮವಾಯಿತು. ಇನ್ನು ಮುಂದೆ ನಾನು ನಿಮ್ಮನ್ನ ಹಾಗನ್ನಬೇಡಿ ಗೋಪಣ್ಣನವರೇ. ನೀವು ರಾಮದಾಸ, ತಮ್ಮ ಆಶೀರ್ವಾದ. ಇನ್ನು ಮುಂದೆ ತಾವಿಟ್ಟ ರಾಮದಾಸನೆಂಬ ಹೆಸರಿನಿಂದಲೇ ಆ ರಾಮನ ಸೇವೆ ಮಾಡುತ್ತೇನೆ. ಆ ರಾಮನ ಸೇವೆ ಮಾಡುತ್ತೇನೆ. ರಾಮಚಂದ್ರ ಮೂರ್ತಿ ಕಿ ಜೈ, ರಾಮಚಂದ್ರ ಮೂರ್ತಿ ಕಿ ಜೈ, ರಾಮಚಂದ್ರ ಮೂರ್ತಿ ಕಿ ಜೈ. ಏನಯ್ಯ, 3 ಮೊಹರ್ಗಿಂತ ಜಾಸ್ತಿ ಯಾರು ಕೊಡ್ತಾರೆ ಈ ಮೂಳೆ ಚಕ್ಲಕ್ಕೆ? ಹೋಗೋಗಯ್ಯ. ಅದೆಲ್ಲ ಬೇಡ ನೋಡು, 5 ವರ ಕೊಡ್ತೀಯ ಇಲ್ವಾ ಹೇಳ್ಬಿಡು. ಅಯ್ಯ, ಈ ಗೋಮಾತಿ ನೀತನಿಗೆ ಮಾರಿ ಬಿಡಿದೀಯ? ಯಾಕಪ್ಪ, ನಿನಗ್ ಬೇಕೇನು? 5 ವರ ಕೊಡು, ನೀನೇ ತಗೋ. ಅಯ್ಯ, ನಿನಗೆ 4 ಕರುಗಳನ್ನು ಕೊಟ್ಟ ಈ ಕಾಮಧೇನವನ್ನು ಕೊನೆಗಾಲದಲ್ಲಿ ಈ ಕಟುಕನಿಗೆ ಕೊಡುವುದು ಯಾವ ನ್ಯಾಯ? ತಾಯಿಯಲ್ಲವೇ ಅದು? ಯಾರೋ ನೀನು? ಇನ್ನೊಬ್ಬರ ನ್ಯಾಯ ನಿನಗೆ ಯಾಕೆ? ಸುಮ್ಮನೆ ದಾರಿ ಹಿಡಿದು ಹೋಗೋ. ಚೆಲ್ಲಿಸೂಸುವ ತೆರದಿ ಬಳ್ಳ ಹಾಲನು ಕರೆದು ಎಲ್ಲರನ್ನು ಸಾಕುವಿ ಮಾತೆ ನಿಸ್ವಾರ್ಥೆ. ಒಪ್ಪತ್ತು ಬಿಡದೆ ಹಾಲಿತ್ತು ಸಾಕಿದ ಗೋವ ಮುಪ್ಪಿನಲ್ಲಿ ಕೈ ಬಿಡಲು ತಾಯ ಕೊಂದಂತೆ, ತಾಯ ಕೊಂದಂತೆ. ಮಗು ಮುದುಗಿಂತ ನಾನು ಕಟ್ಕೊಂಡು ಮಾಡ್ತೀಯ ಮಗು? ಅಮ್ಮ, ಏನಿದು ಪ್ರಾಪ್ತಿ? ಅಯ್ಯ, ನೀನ್ ಯಾರು? ನನ್ನನ್ನು ಕ್ಷಮಿಸು ತಂದೆ, ನನ್ನನ್ನು ಕ್ಷಮಿಸು. ರಾಮ್, ರಾಮ್ 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 ರಾಮ್. ಲೋಯ್, ಇದೆಂಥ ನಿದ್ರೆ? ಲೋಯ್, 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 ನಿನ್ನ ಪುಣ್ಯ ಅಳದ ಮಗುವನ್ನು ಹೆತ್ತಿರುವೆ. ಸ್ವಾಮಿ, ಯಾವಾಗ ಬಂದಿರಿ? ಈಗ ತಾನೆ. ರಾಮನ ಪ್ರಸಾದ. ನನಗೆ ಪ್ರಜ್ಞೆಯೇ ಇರಲಿಲ್ಲ ಸ್ವಾಮಿ. ಹಾಗೆ? ಹೌದು ಸ್ವಾಮಿ, ನೋವಿನಿಂದ ಪ್ರಜ್ಞೆ ತಪ್ಪಿ ಉರುಳಿದ್ದೇ ಈಗ ತಮ್ಮ ಕೈ ಸೋಕಿ ತಂದ. ಲೋಯ್, ಮತ್ತೆ ರಾಮನು ನಮ್ಮೊಂದಿಗೆ ಕಣ್ಣಾಮುಚ್ಚಾಲಿ ಆಟ ಆಡುತ್ತಿದ್ದಾನೆ. ರಾಮ, ನಿನ್ನನ್ನು ಕಾಣುವುದೆಂದು ಸ್ವಾಮಿ.
ಕೂತ್ಕೋ ಕೂತ್ಕೋ. ಎಲ್ಲಿ ಹೋಗ್ಬಿಟ್ಟ ನೀನ್ ಯಜಮಾನ? ಅಂಗಡಿಯಲ್ಲಿ ನಿನ್ ಬಿಟ್ಬಿಟ್ಟು. ಛೇ 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 ಛೇ. ಅಲ್ಲ, ತಾವೇ ಬಂದ್ರಲ್ಲ, ಇನ್ನು ನಾನಕ್ಕೆ ಒಂದು ಘಳಿಗೆ ಇದ್ರೆ ಅವರೇ ಬಂದ್ಬಿಡ್ತಾರೆ. ಕೂತ್ಕೋ ಕೂತ್ಕೋ ಕೂತ್ಕೋ. ಏನು ನಾನು ಈ ಅಂಗಡಿ ಮೇಲೆ ಕೂರೋದೆ? ನಿನ್ನ ಗಂಡ ಬದ್ರಿ ಅಂತ ಜನ ಬದುಕಲಿ ಅಂತ ಹೇಳಿ 106 ಅಂಗಡಿ ಕಟ್ಸಿಬಿಟ್ಟಿರೋ ಧಣಿ ನಾನು ಕೂತ್ಕೊಂಡು ವ್ಯಾಪಾರ ಮಾಡು ಅಂತ ಹೇಳ್ತೀಯ? ಎಷ್ಟು ಧೈರ್ಯ ನಿನಗೆ? ಕೂತ್ಕೋ ಕೂತ್ಕೋ, ನಿನ್ನ ಯಜಮಾನ ನಿಧಾನವಾಗಿ ಬರ್ಲಿ. ನಾನ್ ನಿನ್ನ ಇಷ್ಟ ಹತ್ರವಾಗಿ ಯಾವತ್ತೂ ನೋಡ್ಲೇ ಇಲ್ವಲ್ಲ. ಬದ್ರಿ ಏನು ಪ್ರಯೋಜನವಿಲ್ಲ ಅಂತ ಕಾಣಿಸುತ್ತೆ. ಛೇ 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 ಛೇ. ಚಿನ್ನ ಬಣ್ಣ ಒಡವೆ ವಜ್ರ ಅಂತ ಅಲಂಕಾರ ಮಾಡಿ ನೋಡ್ದೆ, ಮೈ ತುಂಬಾ ಸೆರಗು ಹೊತ್ಕೊಳಾಗ್ ಮಾಡಿ. ನಮ್ಮ ಯಜಮಾನ್ರಿಗೆ ಕದಿಯೋ ಬುದ್ಧಿ ಇಲ್ಲ. ಸಾವ್ಕಾರ್ರೆ ಹಾಗೆ ಬಿಡಿ. ತಾಳು ತಾಳು, ಈ ವಯಸ್ಸಿನಲ್ಲಿ. ನಿನ್ ಹೆಸರೇನು? ಭದ್ರಕಾಳಿ. ಓ ಆದ್ರೆ ನಿನ್ನ ತಂದೆ ತಾಯಿಗಳು ತಪ್ಪು ಬಿಡು. ನಿನಗೆ ಒಡವೆ ವಸ್ತ್ರ ಇಲ್ದಿರೋ ಹೋದ್ರೆ ಹೋಗ್ರಿ, ಮಕ್ಕಳು ಇಲ್ವಂತೆ. ಹೌದೇ? ಲೋ 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 ಲೋ. ಪ್ರಪಂಚದಲ್ಲಿ ಒಬ್ಬೊಬ್ಬರೇ ಗಂಡು. ಇಲ್ಲ ಇಲ್ಲ, ಇವನು ನನ್ನ ಮಗು. ಕಳ್ಳ ಕಳ್ಳ ಲೋ ಕಳ್ಳ, ಹೀಗೋಗಲ್ಲ. ಅವನು ಹುಚ್ಚ ಪತ್ರಕಾರಿ, ಅವನು ಮೊದಲು ತೊಳಸು ತೊಳಸು. ಇದೇನ್ ಸಾವ್ಕಾರ್ರೆ, ಮಕ್ಕಳ ಹಾಗೆ ಈ ಹುಚ್ಚನಿಗೆ ಎದುರ್ಕೊಂತಿದ್ದೀರಲ್ಲ? ಓಹೋ, ಇವನ್ ಬಾಳ್ ಹಾಳಾಗೋದಕ್ಕೆ ನೀವೇ ಕಾರಣವೋ ಏನೋ? ಬರೀ ಸುಳ್ಳು. ಇದೆಲ್ಲ ನಿನ್ಗೆ ಹೇಳಿದ್ರು? ಭದ್ರಕಾಳಿ, ಮೊದಲ ಅವನ್ ತೊಲಗ್ಸು ತೊಲಗ್ಸು. ಅದೆಲ್ಲ ನನಗ್ಯಾಕೆ? ನೀವುಂಟು ಅವ್ರುಂಟು. ಸಾವ್ಕಾರ್ರೆ ನಮಸ್ಕಾರ. ನಿನ್ನೆ ಎಲ್ಲ ಸಾಧುಗಳು ಊಟಕ್ಕೆ ಬರಲಿಲ್ಲ ಅಂತ ಕರೆದಿರಲ್ಲ, ಅದಕ್ಕೆ ಇವತ್ತು ನಾನೇ ಹುಡುಕಿ ಸಾಧುಗಳನ್ನ ಊಟಕ್ಕೆ ಕರೆತಂದು ಬಿಟ್ಟೆ. ಕಮಾನ್, ನೀವು ಗಂಭೀರ ಅಗ್ಗೋ ಬಂದೇ ಬಿಟ್ಟು. ಸ್ವಾಮಿ, ನೋಡೇ ನಮ್ಮ ತಂದೆ ನೋಡ್ತೀರಾ, ಹುಡುಗ ಕರೆದ ಅಂತ ಅನುಮಾನಿಸಿದ್ರು. ದಯಮಾಡಿ, ನಾನು ಈಗಲೇ ಬಂದೆ. ಕಮಾನ್. ಲೋಯಿ, ರಾಮನ ಮತ್ತೊಂದು ಪರೀಕ್ಷೆ. ಸ್ವಾಮಿ, ಸದ್ಯಕ್ಕೆ ಅಗತ್ಯವಾದ ಸಾಮಾನು ನಾನ್ ತರ್ತೀನಿ. ಹಣವಿಲ್ಲದೆ ಸಾಮಾನು ತರೋದಕ್ಕೆ ಹೇಗೆ ಸಾಧ್ಯ ಲೋಯಿ? ನೀವು ಚಿಂತಿಸದಿರಿ, ನಾನು ಪ್ರತಿದಿನವೂ ಹಣವನ್ನು ಕೊಟ್ಟೇ ಸಾಮಾನು ತರುತ್ತಿರುವೆನು. ಆ ಅಂಗಡಿಯವನು ಒಳ್ಳೆ ದಯಾಳು. ನಾಳೆ ಹಣವನ್ನು ಕೊಡುವುದಾಗಿ ಹೇಳಿದರೆ ಆತನು ಖಂಡಿತವಾಗಿ ಒಪ್ಪಿ ಸಾಮಾನು ಕೊಡುವನು. ಏನಮ್ಮ ಲೋಯೆ, ಮನೆಯಲ್ಲಿ ಹೆಚ್ಚುಗಟ್ಲೆ ಅಂತ ಕಾಣುತ್ತೆ. ಯಾರೋ ಅತಿಥಿಗಳು ಬಂದಿರ್ಬೇಕು. ನಾನು ಅಯ್ಯ, ಈ ದಿನ ಅದೇನು ಬಾಯಿ ಬಿಟ್ಟು ಹೇಳ್ಬಾರ್ದೆ. ಬರುವ ಸಂತೆ ಮಾರನೇ ದಿನ ಇವತ್ತಿನ ಹಣ ಕೊಡ್ಬೋದೆ? ಅಯ್ಯೋ ನಮ್ಮಮ್ಮ ಬಿಡ್ತು. ಇದ್ಯಾಕಪ್ಪ ಇಷ್ಟು ಕಷ್ಟ ಪಡ್ತಾಳೆ ಅಂತಿದ್ದೆ. ಹೋಗು, ಪರವಾಗಿಲ್ಲ ಹೋಗು. ಈಗೋ ಸಂತೆಗಿಂತೇನೋ ಚಿಂತೆನೇ ಮಾಡ್ಬೇಡ. ಹೋಗು, ಮೊದಲು ಅಡಿಗೆ ಮಾಡಿ ಹೋಗು ಹೋಗು. ನಿಮ್ಮ ಉಪಕಾರ ನಾನು ಎಂದಿಗೂ ಮರೆಯಲ್ಲ. ಇವ್ರ ಅನ್ನ, ಇವಳು ತಂಗಿ. ಎಂಥ ಉಪಕಾರದ ಬುದ್ಧಿ. ಈ ಅಂಗಡಿ ಬದ್ರಿ ಅಪ್ಪ ನಂದು. ನನ್ನ ಅನುಮತಿ ಇಲ್ಲದೆ ಹೀಗೆಲ್ಲ ಸಾಲ ಮಾಡೋ ಹೋಗಿಲ್ಲ. ಹಾಗೇನು ಸ್ವಾಮಿ, ದಯವಿಟ್ಟು ಇಷ್ಟು ಅವಕಾಶ ಕೊಡಿರಿ. ಸಂತೆಯ ಮರುದಿನ. ಅದೆಲ್ಲ ಅಷ್ಟು ಸುಲಭ ಅಲ್ಲ. ದಯಮಾಡಿ ಸ್ವಾಮಿ, ಅತಿಥಿಗಳು ಮನೆಗೆ ಬಂದು ಆಗಲೇ ಹೊತ್ತಾಯ್ತು. ಪಾಪ ಲೋಯಿ, ಇದರಲ್ಲಿ ನಿನ್ನ ಮಧ್ಯಸ್ಥಿಕೆ ಏನೂ ಬೇಕಾಗಿಲ್ಲ. ಸುಮ್ಮನೆ ಇರ್ಬೋದ್ರಿ. ಬೇಕಾದ್ರೆ ಈ ಸಾಲ ತೀರುವವರೆಗೂ ನಿಮ್ ಮನೆಯಲ್ಲಿ ಗುಲಾಮನಾಗಿರುತ್ತೇನೆ. ಈ ದಿವಸ ಮಾತ್ರ ಬಿಟ್ಟುಕೊಡಿ ಸ್ವಾಮಿ. ಲೋಯಿ, ಅದೀಗ ಜಾಣತನ. ನೀನು ಮಹಾಚತುರಿ. ನನ್ನ ಮನಸ್ಸಿನಲ್ಲಿದ್ದದನ್ನು ಹಾಗೆಯೇ ಹೇಳಿಬಿಟ್ಟೆ. ಸರಿ, ಅತಿಥಿಗಳನ್ನು ಸತ್ಕರಿಸಿ ಕಳಿಸಿಬಿಟ್ಟ ಮೇಲೆ ಈ ದಿನ ಸಂಜೆ ತಪ್ಪದೇ ನಮ್ಮ ಮನೆಗೆ ಬಂದು ಬಿಡಬೇಕು. ಏನಿದೆ ಅನುಮಾನ?
ಸಾಮಾನುಗಳು ವಿತರಿಸಿ ಬಿಡೋಣಂತಲೇ? ಇಲ್ಲ ಇಲ್ಲ, ನೀನ್ ನನ್ನನ್ನು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೆ, ತುಂಬಾ ಜಾಣ. ಒಂದ್ 4 ದಿನವಾದರೂ ನೆಮ್ಮದಿಯಾಗಿರ್ಬೇಕು ಅಂತ ಯಾರು ತಾನೇ ಆಗ್ಲಿ. ಸರಿ ಹೋಗು ಹೋಗು. ಅನ್ಕೋ ಎಲ್ಲಿದೆಯೇ? ಹೇಳು, ಗಂಟು ಮುಟ್ಟೆ ಕಟ್ಟು. ಈ ಊರ್ನಲ್ಲಿದ್ದು ನಮಗೆ ಮಾನ ಉಳಿಯೋದಿಲ್ಲ. ಹೇಳು. ಏನ್ರಿ ಹಾಗಂದ್ರೆ ಏನ್ ನಿಮ್ ಹಾರಾಟ? ಏನೋ ಇವತ್ತು ಕೊಡೋ ಹಣ ನಾಳೆ ಕೊಡ್ತೀನಿ ಅಂದ್ರೆ ಕೊಡೋವರೆಗೂ ಮನೇಲಿ ಜೀತಕ್ಕೆ ಬಾ ಅಂತ ಕರೆಯೋದೇನೆ? ಈಗಿನ ಕಾಲದಲ್ಲಿ ಜೀತ ಮಾಡೋ ಪದ್ಧತಿ ಯಾವ ಮಹಾ ಹೊಸ ವಿಷಯ, ಅದರಲ್ಲಿ ಏನ್ ತಪ್ಪಿದೆ? ಅದೆಲ್ಲ ಕಣೆ, ಗಂಡುಳ್ಳ ಗರ್ತಿ ನೋಡೋಕ್ ಚೆನ್ನಾಗಿದ್ದಾಳೆ, ತಪ್ಪಿ ಸಿಗಾಕೊಂಡಿದ್ದಾಳೆ ಅಂತ 1-2 ದಿವಸದ ಮಾತಿಗೆಲ್ಲ ಅವನ ಜೀತಕ್ಕೆ ಕರೆಯೋದೇನೆ? ರೂಪ ಚೆನ್ನಾಗಿದೆ ಅಂತ ಜೀತಕ್ಕೆ ಕರೆಯೋದೆ? ಶಿವ ಯಾರನ್ರಿ? ಪಾಪ ಆ ಕಬೀರ್ನ ಹೆಂಡತಿ ಲೋಯಿನ. ಅಯ್ಯೋ ಪಾಪವೇ, ಕಣ್ಣಿಗೆ ಅರಮೆಣಸಿನಕಾಯಿ ಖಾರ ಮೆತ್ತ. ಯಾವನ್ರಿ ಅವನು ರೂಪ ಚೆನ್ನಾಗಿದೆ ಅಂತ ಜೀತಕ್ಕೆ ಕರೆಯೋದು? ಅದೇ ಇದಾನಲ್ಲ ಕಿರಾತಕ. ಅದೇ ಕಡೆ ನಮ್ ಸಾವುಕಾರ ಚಂಡಾಲ. ಹೌದು, ಅವನ್ ಕತ್ತರಿಸ್ ಕಾಯಿಗೆ ಹಾಕ ಎಲ್ಲಾ ಹೆಣ್ಣಿನ ಮೇಲೂ ಕಣ್ಣು ಅವನಿಗೆ. ಅದಕ್ಕೆ ಹೇಳು, ಈ ಊರ್ನೇ ಬಿಟ್ಟು ತೊಲಗೋಗೋಣ. ಅದಕ್ಕೆ ನಾವೇ ಊರ್ ಬಿಟ್ಟು ಹೋಗ್ಬೇಕು? ಅಯ್ಯೋ, ನಾಳೆ ನನ್ನ ಹಡಗ್ ಹತ್ತು ಹೋಗಿ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ದಾನೆ ಕಣೆ ಅಂತೀನಿ. ಇಲ್ಲಿ ನನ್ನೊಬ್ಬಳನ್ನೇ ಬಿಟ್ಬಿಟ್ಟು? ಅದೇ ತಾನೇ ಅವನಿ ಮುಖ್ಯ. ಇವತ್ತು ಲೋಯಿನ್ ಕರೆದಿದ್ದಾನೆ, ನಾಳೆ. ಅಯ್ಯೋ ಪಾಪಿ, ಏನ್ ಗತಿರಿ? ಇನ್ನೇನ್ರಿ, ಇಬ್ರು ಇಲ್ಲಿಂದ ಕಂಬಿ ಕೀಳೋದೆ ಅಷ್ಟೇ. ನಿಂತ ಗಳಿಗೆಯಲ್ಲಿ ಊರ್ ಬಿಡೋದು ಹುಡುಗಾಟ್ವೇನ್ರಿ? ನೀನೇನು ಯೋಚನೆ ಮಾಡ್ಬೇಡ ಅಲಕು, ನಾನು ಅದಕ್ಕೆಲ್ಲ ಸಿದ್ಧ ಮಾಡಿದ್ದೀನಿ. ಅಚ್ಚರಿ, ಇದೇನ್ ನಿಮ್ ಹೊಟ್ಟೆ? ಅದು 500 ವರಹ. 500 ವರಹ? ಕಬೀರ್ನಾಥಿ, ನಿಮ್ಮ ದಂಪತಿಗಳ ಸಾಧು ಸೇವೆಯು ಆದರ್ಶಪ್ರಾಯವಾಗಿದೆ. ನಿಮ್ಮ ಧರ್ಮ ಪತ್ನಿಯಂತೂ ಸಾಕ್ಷಾತ್ ಅನ್ನಪೂರ್ಣಾದೇವಿಯೇ ಸರಿ. ನಿಮಗೆ ಸಕಲ ಸನ್ಮಂಗಳವಾಗಲಿ. ನಾವು ಬರೆಯು. ಧನ್ಯರಾಜರು. ಸಾಕ್ಷಾತ್ ಅನ್ನಪೂರ್ಣಾದೇವಿಯೇ ಸರಿ. ಈ ದಿನ ಸಂಜೆ ತಪ್ಪದೆ ನಮ್ಮ ಮನೆಗೆ ಬಂದು ಬಿಡಬೇಕು. ನಿಮ್ಮ ಧರ್ಮ ಪತ್ನಿಯಂತೂ ಸಾಕ್ಷಾತ್ ಅನ್ನಪೂರ್ಣಾದೇವಿಯೇ ಸರಿ. मन निन्नदय्य
ಲೋಯಿ ಲೋಯಿ ಇದೇನು ಲೋಯಿ? ಲೋಯಿ, ಹಸಿದು ಬಂದಿದ್ದ ಸಾಧುಗಳಿಗೆ ಅನ್ನವಿಕ್ಕದೆ ಕಳುಹಿಸಬೇಕಾಗಿದ್ದ ಪಾಪದ ಪರಿಸ್ಥಿತಿಯನ್ನು ನಿನ್ನಿಂದ ಪುಣ್ಯವಾಗಿದ್ದ ಧನ್ಯಲ್ಲವೇ ನೀವು? ಜಾಣ್ಮೆ ಅಲ್ಲ ಸ್ವಾಮಿ, ಅಕ್ಷಮ್ಯ ವಿವೇಕ. ಹಾಗೆಂದ್ರೇನು ಲೋಯಿ? ಬವಾಗಿ ಕೊಟ್ಟ ಸಾಮಾನನ್ನು ಮನೆಗೆ ಕಳಿಸಿಬಿಟ್ಟ ನಂತರ ಅಲ್ಲಿಗೆ ಬಂದ ಸಾಹುಕಾರ ಸಾಹುಕಾರನು ಈ ಹಾಡು ನಾಲಿಗೆ ಸೇರಿ ಹೋಗಬಾರದೆ. ಹೇಳು ಲೋಯಿ, ಹೇಳು. ಸಾಧು ಸೇವೆಯ ಫಲವು ಎಂದಿಗೂ ಕೆಟ್ಟದಾಗದಲ್ಲ. ಆಮೇಲೆ ಆ ಸಾಮಾನುಗಳ ಬೆಲೆಗೆ ಬದಲಾಗಿ ಸ್ವಾಮಿ ಲೋಯಿ, ಸ್ವಾಮಿ ಹೌದು ಲೋಯಿ, ಪುಣ್ಯವತಿಯಾದ ನಿನ್ನನ್ನು ಕರೆದ ಅವನ ಪಾಪಶೇಷವು ತೊಳೆದು ಹೋಯಿತು. ಮುಂದೆ ನನ್ನ ಗತಿ ಏನು ಸ್ವಾಮಿ? ನೇರ ಆ ಸಾಹುಕಾರನಲ್ಲಿ ಹೋಗಿ. ಸ್ವಾಮಿ, ರಾಮನ ಇಚ್ಛೆ ಇಲ್ಲದ ರವಿಯೂ ಚಲಿಸಲಾರ. ಅಂದ ಮೇಲೆ ಭಯಬೇಕಿದೆ. ಆ ಸಾಹುಕಾರನ ಆತ್ಮಕ್ಕೆ ಮೊರೆಯಿಟ್ಟು ಅವನನ್ನು ಮುಸುಕಿರುವ ಅಂಧಕಾರವನ್ನು ಹೊರದೂಡಿದರೆ ಜ್ಞಾನೋದಯ ಉಂಟಾಗಿ ಅವನೂ ಒಬ್ಬ ಮನುಷ್ಯನಾಗ. ನನ್ನ ಸುಖದ ಸಂಕೇತದಂತಿರುವ ಮಂಚವೇ, ನಿನ್ನ ಪುಣ್ಯವೇ ಪುಣ್ಯ. ಜಗನ್ಮೋಹನಾಕಾರನಾದ ಲೋಯಿ ಎಂಬ ಹೆಣ್ಣು ನಿನ್ನನ್ನು ಅಲಂಕರಿಸಲು ಬರುತ್ತಾರೆ. ಲೋಯಿ, ಅಬ್ಬ ಲೋಯಿ, ನೀನಿಲ್ಲದೆ ಒಂದೊಂದು ನಿಮಿಷವೂ ಒಂದೊಂದು ವರ್ಷದಂತೆ ಭಾಸವಾಗುತ್ತಿದೆ. ಲೋಯಿ, ನಿನ್ನ ಸೌಂದರ್ಯ ರಾಶಿಯನ್ನೆಲ್ಲ ತಂದು ಮೆಲ್ಲಗೆ ಈ ಪಲ್ಲಂಗದ ಮೇಲೆ ಇಡು. ನನ್ನ ಆಸೆಗಳೆಂಬ ಬಣ್ಣ ಬಣ್ಣದ ಪುಷ್ಪಗಳನ್ನೆರಚಿ ನಿನಗೆ ಪೂಜೆ ಮಾಡಬೇಕು. ಬಾ ಲೋಯಿ, ಬಾ ಲೋಯಿ. ನೋಡು, ಈ ಗಂಧ, ಈ ಪುಷ್ಪ, ಈ ವಸ್ತ್ರ, ಆಭರಣ ಎಲ್ಲವೂ ನಿನ್ನ ಬರವನ್ನೇ ಕಾದು ಕುಳಿತು. ಈ ಮಿಠಾಯಿ, ಹಣ್ಣುಗಳು, ಈ ಮಿಠಾಯಿ ನಿನ್ನ ಕೆನ್ನೆಗಿಂತ ಸಿಹಿಯೇನೂ ಅಲ್ಲ. ಈ ಹಣ್ಣು ನಿನ್ನ ಹಾಡುದನಿಗಿಂತ ಹಿತಕರವೇನೂ ಅಲ್ಲ. ಆದರೂ ಲೋಯಿ, ಬಡವಳಾದ ನಿನಗೆ ಇದರ ಪರಿಚಯವೇ ಇಲ್ಲ. ಇದನ್ನು ಸವಿದು ನೋಡು, ಆಗ ತಿಳಿಯುತ್ತೆ ನನ್ನ ಹೃದಯದ ರುಚಿ. ಆನಂತರ ನೀನೇ ಹೇಳುವೆ, ನಾನು ಹೆಚ್ಚು ಆ ಕಬೀರನು. ಕಬೀರ್, ಈ ಸಕಲ ಸಮೃದ್ಧ ಭೋಗಿಯ ಮುಂದೆ ಆ ಗಡ್ಡದ ಜೋಗಿ. ಜೋಗಿ ಜೋಗಿಯಾದ ನಿನಗೆ ತ್ರಿಪುರ ಸುಂದರಿಯಾದ ಪಾರ್ವತಿ ಸರಿಜೋಡಿಯಲ್ಲ ಶಂಕರ. ಅವಳನ್ನು ನನ್ನೊಡೆ ಕಳುಹಿಸಿಕೊಡು. ಭಕ್ತ ರಾವಣ, ನಿನಗೆ ದುರ್ದಶ ಆರಂಭವಾಯಿತೋ ಏನೋ? ನನ್ನ ಯೋಗಕ್ಷೇಮ ನಿನಗ ಬೇಡ ದೇವ. ಹೆಂಡತಿಯನ್ನು ಕಳಿಸುವೆಯೋ ಮಾತಿಗೆ ತಪ್ಪುವೆಯೋ? ಮತ್ತೊಮ್ಮೆ ನಿನ್ನ ತ್ರಿಪುರ ಸುಂದರಿಯನ್ನು ನೋಡು ರಾವಣ. ಮಹಾಕಾಳಿ, ಪ್ರಳಯಂಕರಿ. ಲೋಯಿ ಪಾರ್ವತಿಯಲ್ಲ, ಮನುಷ್ಯ. ಬಡತನದಲ್ಲಿ ಬೆಂದವಳು, ಸುಖವನ್ನೇ ಕಾಣದ ಸುಂದರಿ. ಅವಳು ಖಂಡಿತವಾಗಿಯೂ ಬರ್ತಾರೆ, ಬಂದೇ ಬರುತ್ತಾರೆ. ಅದು ಜಗನ್ಮೋಹಿನಿ, ನನ್ನ ಸೌಂದರ್ಯದ ಖರಿ. ಲೋಯಿ, ಸೌಂದರ್ಯವೇ ಸತ್ಯ. ಸತ್ಯವನ್ನೇ ಆರಾಧಿಸುವ ನಾನೊಬ್ಬ ಸನ್ಯಾಸಿ, ಸಂಸಾರದ ಆಸೆಯನ್ನೇ ತೋರದ ಸನ್ಯಾಸಿ. ಇಷ್ಟು ದಿನ ಸಂಸಾರವೆಂಬ ಬಲೆಗೆ ಬೀಳದೆ ನಿನಗಾಗಿ ಕಾದಿರುವೆನೋ ಏನು? ನಾನೇ ಧನ್ಯಜೀವಿ, ನಾನೇ ಭಾಗ್ಯಶಾಲಿ. ನೀನಲ್ಲಿ ಯಾರು? ಯಾರು? ಕಬೀರ್ ಅಲ್ಲವೇ? ಹೌದು ಮಹಾರಾಜ್. ತಮ್ಮ ಅಂಗಡಿಯ ಬಾಕಿಯನ್ನು ಸಂದಾಯ ಮಾಡುವವರೆಗೂ ಲೋಯಿ ತಮ್ಮ ಸೇವಕಿಯಾಗಲು ಬಂದಿದ್ದಾಳೆ. ತಮ್ಮಲ್ಲಿಗೆ ಅವಳನ್ನು ನಾನೇ ಕರೆತಂದಿದ್ದೆ.
ನನ್ನ ಮನೆಯಲ್ಲಿ ಸೇವಕಿ ಲೋಯಿಗೆ ಒಪ್ಪಿಗೆ ಇದೆಯೇ? ಇದರಲ್ಲಿ ಒಪ್ಪಿಗೆ ಏನು ಬಂತು ಮಹಾರಾಜ್? ತಮ್ಮ ಋಣ ತಿಂದ ಮೇಲೆ ಅದು ತೀರುವವರೆಗೂ ಮೈಮುರಿಯ ದುಡಿಯಬೇಕಾದ್ದು ಧರ್ಮ. ನನ್ನ ಮನೆಯಲ್ಲಿ ನಾನೊಬ್ಬನೇ ಏಕಾಂಗಿಯಾಗಿದ್ದೇನೆ, ಬೇರೆ ಯಾರೂ ಇಲ್ಲ. ಹಾಗಿದ್ದರೆ ಲೋಯಿಗೆ ಶ್ರಮವೇ ಇಲ್ಲ. ಕಬೀರ್, ಲೋಯಿ ಎಂಥವರ ಮನಸ್ಸನ್ನಾದರೂ ಕಲಿಕೆ ಬಿಡುವಂತಹ ಸುಂದರಿ. ಅದು ಅವಳನ್ನು ಸೃಷ್ಟಿಸಿದ ದೇವರ ಇಚ್ಛೆ. ಯಾರ ಪರೀಕ್ಷೆಗಾಗಿ ಹಾಗೆ ಮಾಡಿದ್ದಾನೆ? ನಾನು ಮಹಾ ಚಪಲ ಚಿತ್ತದವನು. ಲೋಯಿ ಸುಂದರಿ. ಹಾ, ನಿಮ್ಮ ಮನೋದೌರ್ಬಲ್ಯ ನಿಮಗೆ ತಿಳಿದು ಬಂತೆ ಸಾಹುಕಾರರೇ. ಅದೇ ಜ್ಞಾನೋದಯದ ಕುರು. ಕಾಮದ ಕುಲುಮೆಯಲ್ಲಿ ನಿಮ್ಮ ಆತ್ಮವೆಂಬ ಚಿನ್ನ ಪುಟಗೊಳ್ಳಲಾರಂಭಿಸಿದೆ. ಕಬೀರ್, ನನ್ನ ಹೃದಯ ತಳಮಳಿಸುತ್ತಿದೆ, ನನ್ನ ಎದೆಯಲ್ಲಿ ಉರಿ ಹತ್ತಿದೆ. ಲೋಯಿಯ ಮೇಲಿನ ಮೋಹ ಅಗ್ನಿ ಜ್ವಾರಿಯಾಗಿದೆ. ನಿನ್ನ ಸರಳ ಆತ್ಮೀಯ ಮೃದು ವಚನಗಳು ಈ ಅಗ್ನಿ ಜ್ವಾರಿಗೆ ತುಪ್ಪ ಎರದಂತಾಗಿದೆ. ಸಂಕಟ ಸಂಕಟ ಸಂಕಟ. ಈ ಸಂಕಟವನ್ನು ತಡೆಯಲಾರ ಪುಣ್ಯಾತ್ಮ, ದಯವಿಟ್ಟು ಈ ಅಗ್ನಿಯನ್ನು ಶಮನ ಮಾಡುತ್ತದೆ. ಹೇಳಿ ಸಾಹುಕಾರರೇ, ನಿಮ್ಮಲ್ಲಿ ಹುಟ್ಟಿರುವ ಜ್ವಾಲೆಯನ್ನು ನೀವೇ ಶಾಂತಗೊಳಿಸಬೇಕು. ಕಬೀರ್, ನಾನು ಪಾಪಿ, ಚಂಡಾಲ, ಪರಮ ಕಾಮಕ. ನನಗೆ ನಾನು ಶಾಂತಿಯನ್ನು ತಂದುಕೊಳ್ಳಬಲ್ಲೆನೆ? ಖಂಡಿತ ಅದು ಸಾಧ್ಯ, ಸುಲಭ. ಅದು ಹೇಗೆ ಸಾಧ್ಯ ಕಬೀರ್, ಹೇಗೆ ಸಾಧ್ಯ? ರಾಮನಾಮವೇ ಶಾಂತಿ ಮಂತ್ರ. ರಾಮನಾಮ? ರಾಮನಾಮ ಪರಯೋಗಿಗಳ ಯೋಗದ ಗುರಿಯೇ ಶ್ರೀರಾಮ, ಸುರಕಿನ್ನರಾದಿಗಳ ಆರಾಧ್ಯ ಶ್ರೀರಾಮ, ಪರಮ ಪತಿತರ ಪಾವನವಗೈವ ಶ್ರೀರಾಮ. ಶರಣಾಗು ರಾಮನಲಿ, ಶರಣಾಗು ರಾಮನಲಿ, ಪ್ರಬಲ ನಾಮದಲ್ಲಿ. ರಾಮನಾಮದಲ್ಲಿ ಅಂಥ ಅಪಾರ ಶಕ್ತಿ ಇದ್ದರೆ ನನ್ನ ಈ ಮಗುವನ್ನು ಮರೆಸಿಕೊಳ್ಳಿ. ನಿನ್ನ ದುಃಖದಲ್ಲಿ ವಿವೇಕವನ್ನು ಕಳೆದುಕೊಂಡಿರುವೆ ತಾಯಿ. ದೇಹ ಹುಟ್ಟುವುದು, ಹುಟ್ಟಿದ ದೇಹ ಸಾಯುವುದು ಸೃಷ್ಟಿಯ ಸಹಜ. ತಮ್ಮ ವೇದಾಂತ ನನಗೇಕೆ ಬೇಕು ಸ್ವಾಮಿ? ನನಗೆ ಬೇಕಾದದ್ದು ನನ್ನ ಮಗು. ತಾಯಿ, ಶ್ರೀರಾಮನ ಸಂಕಲ್ಪದಂತೆ ನಿನ್ನ ಮಗು ಮೃತಿ ಹೊಂದಿದೆ. ಆ ಮಹಾಸಂಕಲ್ಪಕ್ಕೆ ವಿರುದ್ಧವಾಗಿ ನಾನೇನೂ ಮಾಡಲಾರೆ. ಅನಂತ ಕೋಟಿ ಜೀವರಾಶಿಗಳು ಬಾಳುತ್ತಿರುವ ಈ ಜಗತ್ತಿನಲ್ಲಿ ನನ್ನದೊಂದು ಮಗುವಿಗೆ ಉಸಿರಾಡಲು ಎಡೆಯಿಲ್ಲವಾಯಿತು ಸ್ವಾಮಿ. ಇದು ನೀವು ಹೇಳಿದಂತೆ ಆ ರಾಮನ ಸಂಕಲ್ಪವಾಗಿದ್ದಲ್ಲಿ ಆ ನಿಮ್ಮ ರಾಮನು ಕಟುಕನಾಗಿರಬೇಕು. ನೀವು ಆ ಜನ್ಮವು ಕೂತು ಮಾಡುವ ರಾಮನ ಭಜನೆ, ಕೀರ್ತನೆ ಎಲ್ಲ ವ್ಯರ್ಥಿಸರಿ. ನಿಮಗೆ ನನ್ನ ಈ ಮಗುವೊಂದನ್ನು ಬದುಕಿಸಿಕೊಡುವ ಸಾಮರ್ಥ್ಯವಿಲ್ಲದಿದ್ದರೆ? ತಾಯಿ, ದುಡುಕಿ ಪ್ರಯೋಜನವಿಲ್ಲ. ನಮ್ಮ ಬಾಳಿಗೆ ಬಂದ ಸುಖ ದುಃಖಗಳನ್ನು ನಾವು ಅನುಭವಿಸಲೇಬೇಕು. ಹೋಗಿ ಬಾ. ಇದನ್ನು ಹೇಳಲು ನಿಮ್ಮಂತಹ ಗುರುಗಳು ಬೇಕೆ? ನಿಮ್ಮಲ್ಲಂಥ ಶಕ್ತಿ ಇಲ್ಲದಿದ್ದರೆ ಗುರುವಾದ ನಿಮಗೂ ಅಸಹಾಯಗಳಾದ ನನಗೂ ವ್ಯತ್ಯಾಸವಿದೆ ಸ್ವಾಮಿ. ತಡೆ ತಾಯಿ, ಗುರು ನಿಂದೆಯನ್ನು ಕೇಳುವುದು ಮಹಾಪಾಪ. ವಿಶ್ವ ಸಂಕಲ್ಪದಂತೆ ಹುಟ್ಟು ಸಾವುಗಳು ಅನಿವಾರ್ಯ. ಅದಕ್ಕೆ ವಿರುದ್ಧವಾಗಿ ಸಂಕಲ್ಪಿಸಲು ಶ್ರೀ ಗುರುಗಳಿಗೆ ಇಷ್ಟವಿಲ್ಲವಷ್ಟೇ. ಆದರೆ ಅವರಲ್ಲಿ ಶಕ್ತಿ ಇಲ್ಲವೆಂದಲ್ಲ. ಶಕ್ತಿ ಇದ್ದಲ್ಲಿ ನನ್ನ ಈ ಬಾಳಿನ ಭಾಗ್ಯವನ್ನು ಬದುಕಿಸಿಕೊಡಿ ಭಗವಾನ್. ಸರಿ, ಒಂದು ಕ್ಷಣ ಶಾಂತವಾಗಿ ನಿಲ್ಲ. ಕ್ಷಣವೇನು ತಂದೆ, ಯುಗವೆಲ್ಲ ಬೆಂಕಿಯಲ್ಲಿ ನಿಲ್ಲಬಲ್ಲೆ. ನನ್ನೇ ಕಂದ ಬದುಕಿ ಬಂದರೆ ಸಾಕು.
ಇಂಥ ದಿವ್ಯಾತ್ಮನನ್ನು ಶಿಷ್ಯನೆಂದು ನೆನೆಸಿಕೊಳ್ಳುವುದೇ ನನಗೊಂದು ಮಹಾಭಾಗ್ಯವಪ್ಪ. ಆಹಾ, ರಾಮನಾಮದಲ್ಲಿ ಎಂಥ ಅಪಾರ ಶಕ್ತಿ ಇದೆ. ರಾಮ ರಾಮಚಂದ್ರಮೂರ್ತಿಗೆ ಜೈ, ಶ್ರೀ ರಮಾನಂದ ಸ್ವಾಮಿಗೆ ಜೈ, ಕಪಿಲಾಸಕ್ಕೆ ಜೈ. ದೇವನೇ ಶಿವ ರಾಮ ಆರಹಿಮ ಭೇದ ಕಾಣೆ ಆತನೇ ಎಲ್ಲ ಆತನೇ ಅಲ್ಲ. ದೇವನೇ ಶಿವ ರಾಮ ಆರಹಿಮ ಭೇದ ಕಾಣೆ ಆತನೇ ಎಲ್ಲ ಆತನೇ ಅಲ್ಲ. ಗುಡಿ ಮಸೀದಿಯ ಹುಡುಕಬೇಡ ಬಾ, ಉಸಿರ ಉಸಿರಾಗಿಹೆನು ನಾನು ಎಂಬ ದೇವನೇ ಶಿವ ರಾಮ ಆರಹಿಮ ಭೇದ ಕಾಣೆ ಆತನೇ ಎಲ್ಲ ಆತನೇ ಅಲ್ಲ. ಅರಿವುದೊಂದೇ ಕೆಲಸ ಅದಕ್ಕಾಗಿಯೇ ಹುಟ್ಟು ನಾನು ನನ್ನದು ಎಂಬ ಮೋಹ ದೇವನಲ್ಲಿಟ್ಟು ಕಾರ್ಯ ಸಾಧಿಸು ಜೀವ ಇದೇ ಬಾಳಗುಟ್ಟು. ದೇವನೇ ಶಿವ ರಾಮ ಆರಹಿಮ ಭೇದ ಕಾಣೆ ಆತನೇ ಎಲ್ಲ ಆತನೇ ಅಲ್ಲ. ಮಾನವ ಇರುವಾಗ ತಿಳಿಯದೆಯೇ ಪರಲೋಕವಿಲ್ಲ, ಇರುವಾಗ ತಿಳಿಯದೆಯೇ ಪರಲೋಕವಿಲ್ಲ. ಸಾವಗೆಲು ಕೇಳು ಗುರುಬಲ್ಲ. ದೇವನೇ ಶಿವ ರಾಮ ಆರಹಿಮ ಭೇದ ಕಾಣೆ ಆತನೇ ಎಲ್ಲ ಆತನೇ ಅಲ್ಲ. ದೇವನೇ ಶಿವ ರಾಮ ಆರಹಿಮ ಭೇದ ಕಾಣೆ ಆತನೇ ಎಲ್ಲ ಆತನೇ ಅಲ್ಲ. ಸಲಾಮ್ ಅಲೈಕುಂ ಜಮಾಲ್ ಸಾಬ್. ಅಲೈಕುಂ ಸಲಾಂ ಜಾಫರ್ ಸಾಬ್. ಬನ್ನಿ, ನೀವು ಬನ್ನಿ. ಕಬೀರ್ ದಾದ ಉಪದೇಶ ಮಾಡುವವರಿದ್ದಾರೆ. ಓಹೋ, ಕಬೀರ್ನು ಉಪದೇಶ ಕೇಳಲು ಹೋಗ್ತಿದ್ರು? ಅದು ಶುಕ್ರವಾರ ಹೊತ್ತು ಬೀಳೋ ಹೊತ್ತಿನಲ್ಲಿ. ಹಾಲತ್ ಕೈ ಮೀರಿ ಹೋಗ್ತಿದೆ ಜಮಾಲ್ ಸಾಬ್. ಜಾಫರ್ ಸಾಬ್, ಕಬೀರ್ ದಾದ ಈ ನೆಲದ ಶಾಂತಿ ದೂತರು. ಕೋಪ ಮಾಡಿಕೊಳ್ಳದೆ ಆಲೋಚಿಸಿ ಜಾಫರ್ ಸಾಬ್. ಹಿಂದೂ ಮುಸಲ್ಮಾನ್ ಭ್ರಾತೃತ್ವವೇ ಈ ದೇಶದ ಮೋಕ್ಷ. ಜಮಾಲ್, ಮುನೀರ್, ಯೂಸುಫ್, ನಿಮ್ಗೆಲ್ಲ ಏನಾಯ್ತು? ನಿಮ್ ಬುದ್ಧಿ ಯಾಕೆ ಮಂಕಾಯ್ತು? ಶಿಕ್ಷೆ ಆಗ್ಬೇಕಾದ ಕಾಫರ್ ಕಬೀರ್ ಬಳಿ ಶಿಷ್ಯರಾಗಲು ಹೋಗ್ತಿರ್ತೀರಾ? ತೋಬಾ ತೋಬಾ. ಪರಿಸ್ಥಿತಿ ಹೀಗೆ ಬೆಳೆದರೆ ಇಸ್ಲಾಂ ಧರ್ಮ ನಾಶವಾದೀತು. ಶಹನ್ಶಾ ಸಿಕಂದರ್ ಲೋದಿಗೆ ದೂರು ಹೇಳಿ ಆ ಧರ್ಮ ಚಂಡಾಲ ಕಬೀರ್ನನ್ನು ನಾಶಪಡಿಸಲೇಬೇಕು. ಬನ್ನಿ. ಹಾ ಜಮಾಲ್ ಬೈ, ಆ ಪಾಪಿ ಕಬೀರ ಇಚ್ಚಿಚ್ಚೆ ಸಂಡು ಸಂಡು ಮಕ್ಕಳು ಜೊತೆಗೆ ಸೇರ್ಕೊಂಡು ಅವತ್ತು ಮನಸ್ಸು ಕೆಡಿಸ್ತಿದ್ದಾನೆ ಗೊತ್ತು. ಜಾಫರ್ ಸಾಬ್, ಜಾಫರ್ ಸಾಬ್,
ನೀವು ತಪ್ಪು. ಬನ್ನಿ ಹೋಗೋಣ. ಮಕ್ಕಳೇ, ಏನಿದು? ಏಕೆ ಜಗಳ? ನೋಡಿ ದಾದಾ, ಆಕಾಶದಲ್ಲಿರೋ ಸೂರ್ಯ ಇವಂದಂತೆ. ಹೌದು, ರವಿ ರವೀಂದ್ರ ಸೂರ್ಯ ತಾನೆ. ಸೂರ್ಯನೇ ಬಾಗಿ ಕಟ್ಕೊಂಡು ಆದ್ದನ್ನ ನಾಗೆದ್ದೆ, ಈಗ ಸೂರ್ಯ ನಮ್ದು ತಾನೆ. ರವೀಂದ್ರ ಸೂರ್ಯ ತಾನೆ. ಅಮೀರ್, ರವಿ, ಇಷ್ಟಕ್ಕೆಲ್ಲ ಜಗಳವಾಡೋದೆ? ಸ್ವಲ್ಪ ತಾಳಿ. ಒಂದು ಕೆಲಸ ಮಾಡಿ, ನೀವಿಬ್ರು ಒಂದೊಂದು ಕನ್ನಡಿ ತೆಗೆದುಕೊಂಡ ಹೋಗಿ. ಬನ್ನಿ, ಈಗ ಬನ್ನಿ. ಈಗ ಮನೆಯಲ್ಲಿ ತಂದೆ ತಾಯಿಗಳು ಜಗಳವಾಡಿದ್ರೆ ನಿಮ್ಗೆ ಅಳು ಬರುತ್ತೆ ತಾನೆ? ಹಾಗೆ ನೀವು ಜಗಳವಾಡಿದ್ರೆ ನಮಗೂ ದುಃಖವಾಗುತ್ತೆ. ನೀನು ತಂದೆಯ? ಈಗ ನೀವಿಬ್ಬರು ಇದನ್ನ ಸೂರ್ಯನಿಗೆ ಹಿಡಿಯಿರಿ. ಹಾಗೆ ನಿನಗೊಂದು ಸೂರ್ಯ, ನಿನಗೊಂದು ಸೂರ್ಯ. ಸೂರ್ಯ ಬೇಕಾದವರು ಒಬ್ಬೊಬ್ಬರು ಒಂದೊಂದು ಕನ್ನಡಿಯನ್ನು ತಂದರೆ ಎಲ್ಲರಿಗೂ ಸೂರ್ಯ ಸಿಗುತ್ತೆ. ಇದು ಬಿಟ್ಟು ಹೀಗೆ ಜಗಳ ಕಾಯುತ್ತಾರೆಯೇ? ನೋಡಿ, ಸೂರ್ಯ ಎಲ್ಲರಿಗೂ ಒಬ್ಬನೇ. ನಿನ್ನನ್ನು ದರ್ಬಾರಿಗೆ ಎಳೆತರಲು ಶಹನ್ಶಾ ಸಿಕಂದರ್ ಲೋಧಿಯವರ ಆಜ್ಞೆ ಆಗಿದೆ. ನನ್ನನ್ನೇ? ರಾಮ್, ಏಕೆ? ಇಸ್ಲಾಂ ಮತಕ್ಕೆ ನಿಮ್ಮಿಂದ ಅಪಚಾರವಾಗುತ್ತದೆ, ಅದರ ವಿಚಾರಣೆಗೆ. ರಾಮ್, ಇನ್ನೂ ಈ ಜಂಜಾಟ ತಪ್ಪಲಿಲ್ಲವೇ? ನಡೀರಿ, ಹೋಗೋಣ. ನಮ್ ದಾದನ ಬಿಡೋದಿಲ್ಲ. ಅಮೀರ್, ಅವರು ರಾಜರ ಕಡೆಯವರು, ನಾವು ಅವರಿಗೆ ವಿಧೇಯರಾಗಿರಬೇಕು. ಎಂತಹ ಅಪಚಾರ ಮಾಡಿದೆ! ಮೌಲಾನಾ ಕಬೀರ್ ಸಾಹಬರನ್ನು ಆಸ್ಥಾನಕ್ಕೆ ಬರಮಾಡು ಎಂದರೆ ಕೈಲಿ ಅಂತ ಹೇಳ್ತಿರಬಹುದೇ? ಅವರನ್ನು ಪೀಠದಲ್ಲಿ ಕುಳಿತು ಅರ್ರಹೀಮೆ ಆಲಂಬನ. ತಾವು ಭೂಸಿ ಜೋನ್ಪುರ್ ಮಾನಿಕ್ಪುರದ ಫಕೀರರ ಸತ್ಸಂಗದಲ್ಲಿದ್ದು ಬಂದಿರಂತೆ ತಮ್ಮ ದರ್ಶನದಿಂದಲೇ ನಾವು ಧನ್ಯರಾದೆವು. ನಾನು ಆ ಫಕೀರರ ಸಂದರ್ಶನಕ್ಕೆ ಹೋಗಿದ್ದಾಗ ನನ್ನೊಡನೆ ಧರ್ಮದಾಸ್, ವೀರಸಿಂಹ, ಸುರತ್ ಸಿಂಹ ಮುಂತಾದ ಪರಮಜ್ಞಾನಿಗಳು ಬಂದಿದ್ರು. ಹಾಗೇನು? ಅಂಥ ಅವರ ಮೂಲಕ ಲಕ್ಷಾಂತರ ಮಾರ್ಗ ತಪ್ಪಿದವರಿಗೆ ಅಲ್ಲಾನ ಮಾರ್ಗ ತೋರಿಸಿದಂತಾಯಿತು. ನೀವು ಎಂತಹ ಪ್ರಭಾವಶಾಲಿಗಳು! ಆದರೆ ನಾವು ಫಕೀರರ ಬಳಿಗೆ ಹೋಗಿ ತಿಳಿದುಕೊಂಡ ರಹಸ್ಯವೇ ಬೇರೆ ಆಲಂಬ. ಉಚ್ಚ ನೀಚವೆಂಬ ಭೇದವಿಲ್ಲದೆ ಆತ್ಮಜ್ಞಾನದಿಂದ ದೊರೆತ ಭಕ್ತಿಯೇ ದೇವರನ್ನು ಒಲಿಸುವ ದಾರಿ ಎಂಬುದನ್ನು ಅರಿತೆ. ಅದು ಏನಾದರಾಗಲಿ ಕಬೀರ್, ನೀವು ಪರೋಕ್ಷವಾಗಿ ಕೈಗೊಂಡಿರುವ ಇಸ್ಲಾಂ ಪ್ರಚಾರಕ್ಕಾಗಿ ನಮಗೆ ಆನಂದವಾಗಿದೆ. ರಾಮ್, ನಾವು ಈ ವರ್ಷ ಸಲ್ಲಿಸಬೇಕಾದ 7 ಒಂಟೆಗಳು ಹೊರಬಹುದಾದಷ್ಟು ಚಿನ್ನದ ಜಕಾತನ್ನು ನಿಮಗರ್ಪಿಸುವೆವು. ಕಬೀರ್ ಸಾಹಬ್, ಇಸ್ಲಾಂ ಬಗ್ಗೆ ನಿಮ್ಮ ಹಿಂಬಾಲಕರುಗಳು ಇಮಾನ್ ಕೈಗೊಳ್ಳುವಂತೆ ಮಾಡಿದೆ. ಇದು ನಮ್ಮ ಸವಿನಯ ಪ್ರಾರ್ಥನೆ. ಕ್ಷಮಿಸಬೇಕು ಆಲಂಪನ, ನನ್ನನ್ನು ರಾಮಾನಂದ ಯತಿಗಳು ಶಿಷ್ಯನನ್ನಾಗಿ ಸ್ವೀಕರಿಸಿದ್ದಾರೆ. ರಾಮಾನಂದರಂದ್ರೆ ಏನು? ಪ್ರಪಂಚಕ್ಕೆ ದೊಡ್ಡವರೇನು? ಹೌದು ಆಲಂಪನ, ಪ್ರಪಂಚವನ್ನು ನಿರ್ಮಿಸಿದ ಆ ಸತ್ಯ ಸ್ವರೂಪನನ್ನು ತೋರಿಸಿಕೊಡುವ ಗುರು ಪ್ರಪಂಚಕ್ಕಿಂತ ದೊಡ್ಡವರೇ. ಗುರು ಅಪಚಾರ, ಪೈಗಂಬರ್ ಪ್ರವಾದಿಗಳಿಗೆ ಅಪಚಾರ. ನನಗೆ ಪೈಗಂಬರರಲ್ಲಿ ಗೌರವವಿದೆ ಆಲಂಪನ. ಮತ್ತೆ ರಾಮನಂದೇಕೆ ಬಗಳುವೆ? ನನಗೆ ರಾಮನೇ ರಹೀಮ. ಪುನಃ ರಾಮ? ರಹೀಮನೇ ರಾಮ ಆಲಂಪನ. ಮುಚ್ಚು ಬಾಯ್. ಲಾ ಇಲಾಹ ಇಲ್ಲಲ್ಲಾಹ್. ಅಲ್ಲಾಹನ ಹೊರತು ಬೇರೊಬ್ಬ ಪುತ್ರನೇ. ಅಲ್ಲಾಹನನ್ನು ಇನ್ನೊಂದನ್ನು ಹೊರಿಸುವ ಧೈರ್ಯ ಬಂತು ನಿನಗೆ? ಕಬೀರ್, ಅದು ಮೊಹಮ್ಮದೀಯನಾದ ನಿನಗೆ ನನ್ನ ಎದುರಿಗೆ ಶಹನ್ಶಾ ಸಿಕಂದರ್ ನೋಡಿ ಎದುರಿಗೆ. ಆಲಂಪನ, ವೇದಶಾಸ್ತ್ರ ಖುರಾನ್ ಗ್ರಂಥಗಳು ಒಬ್ಬನ ಆತ್ಮವನ್ನು ಚೇತನಗೊಳಿಸಲು ಮಾತ್ರ ಸಹಕಾರಿಯಾದವು.
ಹೀಗೆ ಚೇತನಗೊಂಡ ಆತ್ಮದ ಸ್ವಾನುಭವಕ್ಕೆ ಬಂದುದೇ ಸತ್ಯ. ಕಬೀರ್, ಆ ಸತ್ಯವೇ ದೇವರು ಆಲಂಬನ. ಅದನ್ನು ಒಬ್ಬೊಬ್ಬರು ಒಂದೊಂದು ಹೆಸರಿಟ್ಟು ಕರೆಯುತ್ತಾರೆ. ನಾನು ರಾಮನೆನ್ನುತ್ತೇನೆ ಅಷ್ಟೇ. ಕಬೀರ್, ಆಲಂಬನ. ಇನ್ನಾದರೂ ಈ ಭಾರತ ಭೂಮಿಯಲ್ಲಿ ಮುಸ್ಲಿಮರು ಹಿಂದೂಗಳಿಗೆ ತೊಂದರೆ ಕೊಡುವುದು, ಹಿಂದೂಗಳು ಮುಸ್ಲಿಮರನ್ನು ಬೀಳುಗಳೆಯುವುದು ನಿಲ್ಲಲಿ. ಹಿಂದೂ ಮುಸ್ಲಿಮರು ಒಂದಾಗಲಿ, ಸಹೋದರರಂತೆ ಬಾಳಲಿ. ಈ ಮಹತ್ ಕಾರ್ಯಕ್ಕೆ ತಮ್ಮಂತಹ ಚಕ್ರವರ್ತಿಗಳು ಕಂಕಣ ಕಟ್ಟಿ ನಿಲ್ಲಬೇಕೆಂದು ಪ್ರಾರ್ಥಿಸುತ್ತೇನೆ. ಬಂದೇಲ್ ಖಾನ್, ಈ ಕಾಪರನ್ನು ಜೀವ ಸಹಿತ ಸುಟ್ಟು ಬಿಡು, ಆನೆಯಿಂದ ತುಳಿಸಿ ಬಿಡು, ಖಡ್ಗದಿಂದ ಚೂರು ಚೂರು ಮಾಡಿ ಕಾಗಿಗಳಿಗೆ ಸರಿಸಿ ಏನಾದರೂ ಮಾಡು. ಇವನ ಭೂಮಿಯ ಮೇಲೆ ಕೂಡು, ತೊಲಗಿಸುವ ಪಾಪಿಯನ್ನು. ಆಲಂಪನ, ಜ್ಞಾನಿ ಕಬೀರರಿಗೆ ಸಾವಿರಾರು ಹಿಂದೂ ಮಹಮ್ಮದೀಯ ಅಭಿಮಾನಿಗಳಿದ್ದಾರೆ. ಕಬೀರರ ಸಾವಿನಿಂದ ರಾಜ್ಯದಲ್ಲಿ ಅಶಾಂತಿಯ ಕಿಚ್ಚೆದ್ದಿತು. ಆಗಲಿ, ತಂಗಿ ಏಳಲಿ, ರಕ್ತದ ಹೊಳೆ ಹರಿಯಲಿ. ಆಗ್ರಾದಿಂದ ನಾವು ಇಲ್ಲಿಗೆ ಬಂದಿರುವುದೇ ಬಿಹಾರದ ಶಕ್ತಿಯನ್ನು ಯುದ್ಧ ಮಾಡಿ. ಇಲ್ಲೇ ಆಗಲಿ ಆ ಯುದ್ಧಾಭ್ಯಾಸ. ಬಂದೇಲ್ ಖಾನ್,